ಎಲ್ರಿಗೂ ನಮಸ್ಕಾರ, ಶುಭ ದಿನ. ಫಿಸಿಕ್ಸ್ ವಾಲಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನನ್ನೆಲ್ಲ ವಿದ್ಯಾರ್ಥಿಗಳಿಗೂ ಆತ್ಮೀಯವಾದ ಸ್ವಾಗತ. ನನ್ನ ಹೆಸರು ಆದರ್ಶ್, ನಾನು ನಿಮಗೆ ಬಯಾಲಜಿ ಹೇಳ್ಕೊಡ್ತೇನೆ. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಫಿಟ್. ಓಕೆ, ಆರೋಗ್ಯವಂತರಾಗಿರಿ, ಸದೃಢರಾಗಿರಿ. ರೈಟ್. ಸೊ ಇವತ್ತು ನಾವು ಯಾವ ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ? ಇವತ್ತು ನಾವು ಹೆರಿಡಿಟಿ ಆ್ಯಂಡ್ ಎವಲ್ಯೂಷನ್ ಚಾಪ್ಟರ್ನ ಎಕ್ಸಸೈಸಸ್ಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಿಮ್ಮ ಚಾಪ್ಟರ್ನ ಕೊನೆಯಲ್ಲಿ ಕೊಟ್ಟಿರುವಂತಹ ಆ ಎಕ್ಸಸೈಸ್ಗಳೇನಿದೆ ಅವುಗಳಿಗೆ ಆನ್ಸರ್ಸ್ಗಳನ್ನು ಫೈಂಡ್ ಔಟ್ ಮಾಡ್ತಾ ಇದ್ದೀವಿ. ಓಕೆನಾ? ಸೊ ಈ ಎಕ್ಸಸೈಸ್ಗಳನ್ನು ಕಲಿಯೋದು ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆನಾ? ಹಾಗಿದ್ರೆ ಕ್ಲಾಸ್ನ ಶುರು ಮಾಡೋಣ. ಓಕೆ, ಸೊ ಮೊದಲನೇ ಕ್ವೆಶನ್ಸ್ ನೋಡೋಣ. ಮೊದಲನೇ ಕ್ವೆಶನ್ ಹೇಗಿದೆ? ಮೊದಲನೇ ಕ್ವೆಶನ್ ನೋಡಿ. A Mendelian experiment consisted of breeding tall pea plants bearing violet flowers, okay, with short pea plants bearing white flowers. Okay, the progeny all bore violet flowers, okay, but almost half of them were short. Okay, this suggests that the genetic makeup of the tall plant parent can be depicted as. ಓಕೆನಾ? ಸೊ ಇಲ್ಲಿ ಆ ಮೆಂಡಲ್ ಅವರು ಕಂಡಕ್ಟ್ ಮಾಡಿದಂತಹ ಒಂದು ಎಕ್ಸ್ಪೆರಿಮೆಂಟ್ನ ಡೀಟೇಲ್ಸನ್ನು ಅವರು ಕೊಟ್ಟಿದ್ದಾರೆ. ಸೊ ಆ ಡೀಟೇಲ್ಸ್ಗಳ ಆಧಾರದ ಮೇಲೆ, ಆ ಇನ್ಫಾರ್ಮೇಷನ್ ಆಧಾರದ ಮೇಲೆ ನಾವು ಆ ಟಾಲ್ ಪೇರೆಂಟ್ನ ಜೆನೆಟಿಕ್ ಮೇಕಪ್ ಅಥವಾ ಜೀನೋಟೈಪ್ ಏನಾಗಿತ್ತು ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು. ಸರಿನಾ? ಸೊ ಮೊದಲು ಅವರು ಕೊಟ್ಟಿರುವಂತಹ ಇನ್ಫಾರ್ಮೇಷನ್ನ ಅರ್ಥ ಮಾಡಿಕೊಂಡು ಅದನ್ನು ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ಸರಿನಾ? ಸೊ ಅವ್ರು ಕೊಟ್ಟಿರೋ ಇನ್ಫಾರ್ಮೇಷನ್ ಏನೇನಿದೆ ನೋಡೋಣ. ನೋಡಿ. ಓಕೆ, ಮೊದಲು ಅವ್ರು ಏನು ಮಾಡ್ತಿದ್ದಾರೆ? ಟಾಲ್ ಪೀ ಪ್ಲಾಂಟ್ಸ್ ಬೇರಿಂಗ್ ವೈಲೆಟ್ ಫ್ಲವರ್ಸ್. ಆ ಟಾಲ್ ಪೀ ಪ್ಲಾಂಟ್ಸ್, ಟಾಲ್ ಅಂಡ್ ವೈಲೆಟ್ ಪೀ ಪ್ಲಾಂಟ್ಸ್ನ ಅವ್ರು ಏನು ಮಾಡ್ತಾ ಇದ್ದಾರೆ? ಶಾರ್ಟ್ ವೈಟ್ ಫ್ಲವರ್ ಇರುವಂತಹ ಪೀ ಪ್ಲಾಂಟ್ಸ್ಗಳ ಜೊತೆ ಬ್ರೀಡ್ ಮಾಡ್ತಾ ಇದ್ದಾರೆ. ಓಕೆನಾ? ಸೊ ಇಲ್ಲಿ ನಮಗೆ ಪೇರೆಂಟ್ ಜನರೇಷನ್ದು ಫಿನೋಟೈಪ್ ಕ್ಯಾರೆಕ್ಟರಿಸ್ಟಿಕ್ ಸಿಗ್ತಾ, ಫಿನೋಟೈಪಿಕ್ ಕ್ಯಾರೆಕ್ಟರಿಸ್ಟಿಕ್ ಸಿಗ್ತಾ, ಅಂದರೆ ನೋಡಕ್ಕೆ ಹೇಗೆ ಕಾಣಿಸ್ತವೆ ಅಂತ. ಓಕೆನಾ? ಸೊ ಅದನ್ನು ಬರ್ಕೊಂಡ್ಬಿಡೋಣ ನಾವಿಲ್ಲಿ. ಸೊ ಮೊದಲು ಏನು ತಗೊಳ್ತಾ ಇದ್ದಾರೆ? ಟಾಲ್ ವೈಲೆಟ್ ಫ್ಲವರ್ಸ್ ಇದೆ. ಓಕೆನಾ? ಟಾಲ್ ವೈಲೆಟ್ ಫ್ಲವರ್ಸ್ ಇದೆ ಅಂತ ಇಟ್ಕೊಳ್ಳಿ. ಓಕೆನಾ? ಇದು ಒಂದು ಪೇರೆಂಟ್ ಆಯಿತು. ಸೊ ಈ ಟಾಲ್ ವೈಲೆಟ್ನ ಅವರು ಯಾವುದರ ಜೊತೆ ಬ್ರೀಡ್ ಮಾಡ್ತಾ ಇದ್ದಾರೆ? ಶಾರ್ಟ್ ಪ್ಲಾಂಟ್ಸ್ ಬೇರಿಂಗ್ ವೈಟ್ ಫ್ಲವರ್ಸ್. ಓಕೆನಾ? ಶಾರ್ಟ್ ಪ್ಲಾಂಟ್ಸ್ ಬೇರಿಂಗ್ ವೈಟ್ ಫ್ಲವರ್ಸ್. ಓಕೆನಾ? ಸೊ ಇಲ್ಲಿ ಇನ್ನೊಂದು ಫಿನೋಟೈಪ್ನ ಬರ್ಕೊಂಡ್ಬಿಡೋಣ. ಶಾರ್ಟ್ ವೈಟ್ ಪ್ಲಾಂಟ್ಸ್. ಓಕೆನಾ? ಶಾರ್ಟ್ ಪ್ಲಾಂಟ್ಸ್ ಬೇರಿಂಗ್ ವೈಟ್ ಫ್ಲವರ್ಸ್. ಅರ್ಥ ಆಗ್ತಿದ್ಯಾ? ಓಕೆ, ಅದಾದ ನಂತರ ದ ಪ್ರೋಜೆನಿ ಆಲ್ ಬೋರ್ ವೈಲೆಟ್ ಫ್ಲವರ್ಸ್. ಸೊ ಇವುಗಳ ಬ್ರೀಡಿಂಗ್ನಿಂದ ಬಂದಂತಹ ಆ ಪ್ರೋಜನಿ ಏನಿದೆ, ಆ ಪ್ರೋಜನಿಯಲ್ಲಿ ಎಲ್ಲ ಆಫ್ಸ್ಪ್ರಿಂಗ್ಸ್ಗಳು ಕೂಡ ವೈಲೆಟ್ ಫ್ಲವರ್ ಅನ್ನು ಹೊಂದಿದ್ವು ಅಂತ ಅರ್ಥ. ಓಕೆನಾ? ಸೊ ನಾವಿಲ್ಲಿ ಉದಾಹರಣೆಗೆ 2 ಪೇರೆಂಟ್ ಆರ್ಗ್ಯಾನಿಸಮ್ ಇಂದ 4 ಆಫ್ಸ್ಪ್ರಿಂಗ್ಸ್ಗಳು ಬರ್ತಾ ಇದೆ ಅಂತ ಅನ್ಕೊಳ್ಳೋಣ. ಜಸ್ಟ್ ಇಮ್ಯಾಜಿನ್. ಓಕೆನಾ? ಸೊ ಹಾಗಾದ್ರೆ ಇಲ್ಲಿ ಬರುವಂತಹ ಎಲ್ಲ ಆಫ್ಸ್ಪ್ರಿಂಗ್ಸ್ಗಳು ಕೂಡ ವೈಲೆಟ್ ಫ್ಲವರ್ಸ್ ಅನ್ನ ಹೊಂದಿದ್ದಾವೆ ಅಂತ ಅನ್ಕೊಳ್ಳೋಣ. ಓಕೆನಾ? ಅದರಲ್ಲಿ ಆಲ್ಮೋಸ್ಟ್ ಹಾಫ್ ಆಫ್ ದೆಮ್ ವರ್ ಶಾರ್ಟ್ ಅಂತ ಬೇರೆ ಹೇಳ್ತಾ ಇದ್ದಾರೆ, ಇನ್ನೊಂದು ಕ್ಯಾರೆಕ್ಟರಿಸ್ಟಿಕ್ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಇದನ್ನ ನಾವು ಬೇಸ್ ಆಗಿ ಇಟ್ಕೊಂಡು ಐಡೆಂಟಿಫೈ ಮಾಡೋಣ. ಓಕೆನಾ? ಸೊ ಇಲ್ಲಿ ಬಂದಂಥ ಎಲ್ಲ ಆಫ್ಸ್ಪ್ರಿಂಗ್ಸ್ಗಳು ಕೂಡ ವೈಲೆಟ್ ಫ್ಲವರ್ಸ್ ಅನ್ನ ಹೊಂದಿದ್ವು ಅಂತ ಅನ್ಕೊಳ್ಳೋಣ. ಓಕೆನಾ? ಸೊ ನಾವಿಲ್ಲಿ ವೈಲೆಟ್ ಅಂತ ಬರ್ಕೊಂಡ್ಬಿಡ್ತೀನಿ. ಓಕೆನಾ? ಸೊ ವೈಲೆಟ್. ಸೊ 2 ಪೇರೆಂಟ್ ಸ್ಪೀಷೀಸ್ಗಳಿಂದ ಅಥವಾ 2 ಪೇರೆಂಟ್ ಆರ್ಗ್ಯಾನಿಸಮ್ಗಳಿಂದ ಒಟ್ಟು 4 ಆಫ್ಸ್ಪ್ರಿಂಗ್ಸ್ಗಳು ಬಂದಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳುವ. ಓಕೆನಾ? ಓಕೆ, ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಓಕೆ, ಸೊ ಈಗ ಐಡೆಂಟಿಫೈ ಮಾಡೋಣ. ಓಕೆನಾ? ಸೊ ಇದರಲ್ಲಿ ಹೇಳ್ತಿದ್ದಾರೆ ಹಾಫ್ ಆಫ್ ದೆಮ್ ವರ್ ಶಾರ್ಟ್ ಅಂತ ಹೇಳಿ. ಓಕೆನಾ? ಹಾಫ್ ಆಫ್ ದೆಮ್ ಅಂದರೆ ಇವಾಗ ಬಂದಿರೋ 4ರಲ್ಲಿ 1-2 ಶಾರ್ಟ್ ಇರ್ಬೋದಾ? ಸೊ ಇಲ್ಲಿ ಶಾರ್ಟ್ ಬರ್ಕೊಂಡ್ಬಿಡೋಣ. ಶಾರ್ಟ್ ವೈಲೆಟ್. ಓಕೆನಾ? ಹಾಫ್ ಆಫ್ ದೆಮ್ ವರ್ ಶಾರ್ಟ್ ಇನ್ ನೇಚರ್. ಹಾಗಿದ್ರೆ ರಿಮೈನಿಂಗ್ ಇನ್ 2 ಆಬ್ವಿಯಸ್ಲಿ ಟಾಲ್ ಆಗಿರಬೇಕು. ಹೌದಲ್ವಾ? ಅರ್ಥ ಆಗ್ತಿದಲ್ವಾ? ಸೊ 50% ಏನಾದರೂ ಶಾರ್ಟ್ ಇದೆ ಅಂತ ಹೇಳಿದ್ರೆ ಇನ್ನು ರಿಮೈನಿಂಗ್ 50% ಆಬ್ವಿಯಸ್ಲಿ ಟಾಲ್ ಇರಬೇಕಲ್ವಾ? ಓಕೆನಾ? ಸೊ ಟಾಲ್ನ ಬರ್ಕೊಳ್ತಾ ಇದ್ದೀವಿ. ಸೊ ಇಲ್ಲಿ ನಮಗೆ ಏನು ಅರ್ಥ ಆಗಬೇಕು? ಈ ವೈಲೆಟ್ ಫ್ಲವರ್ ಅನ್ನೋದೇನಿದೆ ಇದು ಫಸ್ಟ್ ಜನರೇಷನ್ನಲ್ಲಿ ಬಂದಂಥ ಎಲ್ಲ ಆರ್ಗ್ಯಾನಿಸಮ್ಗಳಲ್ಲಿ ಕಾಣಿಸಿರೋದ್ರಿಂದ ಇದನ್ನು ನಾವು ಡಾಮಿನೆಂಟ್ ಟ್ರೇಟ್ ಅಂತ ಕನ್ಸಿಡರ್ ಮಾಡಬಹುದಾ? ಯಾಕಂದರೆ ನಮಗೆ ಯಾವ ಟ್ರೇಟನ್ನು ನಾವು ಕ್ರಾಸ್ ಮಾಡ್ತಾ ಇದೀವಿ ಅಂತ ನಮಗೆ ಆಲ್ರೆಡಿ ಗೊತ್ತಿದೆ. ಸೊ ಆ 2 ಟ್ರೇಟ್ಗಳಿಂದ ಕ್ರಾಸ್ ಮಾಡಿದಾಗ ನಮಗೆ
ಒಂದು ಪ್ರೋಜನಿಯಲ್ಲಿ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ ಎಕ್ಸ್ಪ್ರೆಸ್ ಆಗ್ತಿದೆ ಅಂತ ಹೇಳಿದ್ರೆ, ಸೊ ಯಾವ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗ್ತಿದೆಯೋ ಅದನ್ನು ನಾವು ಡಾಮಿನೆಂಟ್ ಜೀನ್ ಅಂತ ಕರಿಬೋದಾ ಅಥವಾ ಡಾಮಿನೆಂಟ್ ಟ್ರೇಟ್ ಅಂತ ಕರಿಬೋದಾ? ಸೊ ಇಲ್ಲಿ ವೈಲೆಟ್ ಅನ್ನೋದು ಒಂದು ಡಾಮಿನೆಂಟ್ ಟ್ರೇಟ್ ಆಗಿದೆ ಅಂತ ಅರ್ಥ. ಓಕೆನಾ? ಸೊ ನಾವೀಗ ಅವುಗಳ ಜೀನೋಟೈಪನ್ನು ಹೆಸರಿಸ್ತಾ ಹೋಗೋಣ. ಓಕೆನಾ? ಸೊ ನಾವು ವೈಲೆಟ್ನ ಡಾಮಿನೆಂಟ್ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ಇಲ್ಲಿ ವೈಲೆಟ್ಗೆ ನಾನು ಡಬ್ಲ್ಯೂ ಅನ್ನೋ ಹೆಸರನ್ನು ಕೊಡ್ತಾ ಇದ್ದೀನಿ. ಓಕೆನಾ? ಓಕೆನಾ? ಡಬ್ಲ್ಯೂ ಕೊಡೋಣ. ಓಕೆ, ಸೊ ಇಲ್ಲಿ ವೈಲೆಟ್ಗೆ ನಾನು ಡಬ್ಲ್ಯೂ ಅಂತ ಕರ್ತ್ಕೊಳ್ತಾ ಇದ್ದೀನಿ. ಓಕೆನಾ? ಸೊ ಡಾಮಿನೆಂಟ್ ಆಗಿರೋದ್ರಿಂದ ಕ್ಯಾಪಿಟಲ್ ಡಬ್ಲ್ಯೂ ಬರಿತಾ ಇದ್ದೀನಿ. ಓಕೆನಾ? ಸೊ ಅದೇ ರೀತಿ ನಮ್ಗೆ ಆಲ್ರೆಡಿ ಗೊತ್ತು, ಟಾಲ್ ಪ್ಲಾಂಟ್ಸ್ ವರ್ಸಸ್ ಶಾರ್ಟ್ ಪ್ಲಾಂಟ್ಸ್ಗಳನ್ನು ನಾವು ಕನ್ಸಿಡರ್ ಮಾಡಿದ್ರೆ ಟಾಲ್ನೆಸ್ ಅನ್ನೋದೇನಿದೆ ಅದೊಂದು ಡಾಮಿನೆಂಟ್ ಟ್ರೇಟ್ ಅಂತ ನಮಗೆ ಗೊತ್ತು. ಓಕೆನಾ? ಸೊ ಹಾಗಾಗಿ ನಾನು ಕ್ಯಾಪಿಟಲ್ ಟಿನ ಬರ್ಕೊಳ್ತಾ ಇದ್ದೀನಿ. ಇಲ್ಲಿ ಟಾಲ್ನ ರೆಪ್ರೆಸೆಂಟ್ ಮಾಡೋಕ್ಕೆ ಕ್ಯಾಪಿಟಲ್ ಟಿನ ಬರಿತಾ ಇದ್ದೀನಿ. ಓಕೆನಾ? ಸೊ ಅದೇ ರೀತಿ ಇದಕ್ಕೆ ಕಾಂಟ್ರಾಸ್ಟಿಂಗ್ ಆಗಿ, ಟಾಲ್ಗೆ ಕಾಂಟ್ರಾಸ್ಟಿಂಗ್ ಆಗಿ ಶಾರ್ಟ್ನ ನಾನು ಸ್ಮಾಲ್ ಟಿನಲ್ಲಿ ಬರಿತಾ ಇದ್ದೀನಿ. ಓಕೆನಾ? ಅದೇ ರೀತಿ ಕಾಂಟ್ರಾಸ್ಟಿಂಗ್ ಆಗಿ ವೈಲೆಟ್ಗೆ ವೈಟ್ನ ಕಾಂಟ್ರಾಸ್ಟಿಂಗ್ ಆಗಿ ಬರೆಯೋದಾದ್ರೆ ನಾನಿಲ್ಲಿ ಸ್ಮಾಲ್ ಡಬ್ಲ್ಯೂ ಅನ್ನ ಬರಿತಾ ಇದ್ದೀನಿ. ಓಕೆನಾ? ಸ್ಮಾಲ್ ಡಬ್ಲ್ಯೂ ಅನ್ನ ಬರ್ಕೊಳ್ತಾ ಇದ್ದೀನಿ. ಓಕೆನಾ? ಸೊ ಜೀನೋಟೈಪ್ನ ಹೆಸರಿಸ್ತಾ ಇದ್ದೀವಿ. ಅರ್ಥ ಆಗ್ತಿದೆಯಾ? ಸೊ ಹೀಗೆ ನಮಗೆ ಗೊತ್ತಿರೋ ಹಾಗೆ ಯಾವಾಗಲೂ ಈ ರಿಸೆಸಿವ್ ಕ್ಯಾರೆಕ್ಟರ್ಸ್ಗಳು ಏನಿದೆ, ಈ ಟಾಲ್ ಪ್ಲಾಂಟ್ಗೆ ಟಾಲ್ನೆಸ್ಗೆ ರಿಸೆಸಿವ್ ಕ್ಯಾರೆಕ್ಟರ್ ಯಾವುದು? ಶಾರ್ಟ್ನೆಸ್. ಸೊ ಈ ರಿಸೆಸಿವ್ ಕ್ಯಾರೆಕ್ಟರ್ಸ್ಗಳು ಏನಿದೆ ಇವು ಸಾಮಾನ್ಯವಾಗಿ ಯಾವಾಗ ಎಕ್ಸ್ಪ್ರೆಸ್ ಆಗುತ್ತೆ? ವೆನ್ ದ ಅಲ್ಲೀಲ್ಸ್ ಆರ್ ಇನ್ ಹೋಮೋಸೈಗಸ್ ಕಂಡೀಷನ್. ಹೌದಲ್ವಾ? ಸೊ ಹಾಗಾಗಿ ಈ ಶಾರ್ಟ್ನೆಸ್ ಅಥವಾ ವೈಟ್ ಅಥವಾ ರಿಸೆಸಿವ್ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವುದೇ ಆಗಿರಲಿ ಅದು ಯಾವಾಗ ಎಕ್ಸ್ಪ್ರೆಸ್ ಆಗುತ್ತೆ? ಯಾವಾಗ ಅಲ್ಲೀಲ್ಸ್ಗಳು ಹೋಮೋಸೈಗಸ್ ಕಂಡೀಷನ್ನಲ್ಲಿ ಇರುತ್ತೆ ಅಂತ ಸಂದರ್ಭದಲ್ಲಿ ಮಾತ್ರ ರಿಸೆಸಿವ್ ಕ್ಯಾರೆಕ್ಟರ್ಸ್ಗಳು ಎಕ್ಸ್ಪ್ರೆಸ್ ಆಗುತ್ತೆ ಅಂತ ನಮಗೆ ಗೊತ್ತು ಆಲ್ರೆಡಿ. ಸೊ ಹಾಗಾಗಿ ಇವುಗಳನ್ನು ನಾವು ಹೋಮೋಸೈಗಸ್ ಕಂಡೀಷನಲ್ಲಿ ಬರ್ಕೊಂಡ್ಬಿಡೋಣ. ಅರ್ಥ ಆಗ್ತಿದೆಯಲ್ವಾ? ಸೊ ಇಲ್ಲಿ ಕೂಡ ಹೋಮೋಸೈಗಸ್ ಕಂಡೀಷನ್ನ ಬರ್ಕೊಳ್ಳೋಣ. ಓಕೆನಾ? ಸೊ ಅದೇ ರೀತಿ ಇಲ್ಲಿ ಕೂಡ ನೋಡಿ, ಪ್ರೋಜನಿಯಲ್ಲಿ ಶಾರ್ಟ್ ಅನ್ನೋದು ಒಂದು ರಿಸೆಸಿವ್ ಟ್ರೇಟ್. ಓಕೆನಾ? ಅರ್ಥ ಆಗ್ತಿದೆಯಾ? ಹಾಗೆ ಸೊ ಇಲ್ಲಿ ಶಾರ್ಟ್ಗೆ ಕಾರಣವಾಗಿರುವಂತಹ ಸ್ಮಾಲ್ ಟಿ ಹೋಮೋಸೈಗಸ್ ಕಂಡೀಷನ್ನಲ್ಲಿ ಇದೆ ಅಂತ ಅರ್ಥ ಆಗ್ತಿದೆ. ಓಕೆನಾ? ಸೊ ಇಲ್ಲಿ ಕೂಡ ಹೋಮೋಸೈಗಸ್ ಕಂಡೀಷನ್ನಲ್ಲಿ ಇದೆ. ಓಕೆನಾ? ಶಾರ್ಟ್ನರ್ಗೆ. ಸೊ ಈಗ ನಮಗೆ ವೈಲೆಟ್ಟು ಇವಾಗ ಇಲ್ಲಿರುವಂತಹ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ನಾವು ಆಧಾರವಾಗಿ ಇಟ್ಕೊಂಡು ಹೇಳೋದಾದ್ರೆ ಈ ಕಾಂಬಿನೇಷನ್ಸ್ಗಳು ಹೋಮೋಸೈಗಸ್ ಕಂಡೀಷನ್ನಲ್ಲಾದರೂ ಇರಬಹುದು, ಹೆಟಿರೋಸೈಗಸ್ ಕಂಡೀಷನ್ನಲ್ಲಾದರೂ ಇರಬಹುದು. ಸರಿನಾ? ಆದರೆ ಇಲ್ಲಿ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಅಂದರೆ ಎಲ್ಲ ಆಫ್ಸ್ಪ್ರಿಂಗ್ಸ್ಗಳು ವೈಲೆಟ್ ಅನ್ನೋ ಕ್ಯಾರೆಕ್ಟರಿಸ್ಟಿಕ್ ಅನ್ನು ಹೊಂದಿರೋದ್ರಿಂದ ವೈಲೆಟ್ ನಮಗೆ ಡಾಮಿನೆಂಟ್ ಜೀನ್ ಅಂತ ಗೊತ್ತು. ಓಕೆನಾ? ಸೊ ಇಲ್ಲಿ ಎಲ್ಲ ಆಫ್ಸ್ಪ್ರಿಂಗ್ಸ್ಗಳಲ್ಲಿ ಆ ವೈಲೆಟ್ ಕಲರ್ ಇರಬೇಕು ಅಂತ ಹೇಳಿದ್ರೆ ಒಂದಾದರೂ ಆ ಕ್ಯಾಪಿಟಲ್ ಜೀನ್ ಅಥವಾ ಡಾಮಿನೆಂಟ್ ಜೀನ್ ಇರಲೇಬೇಕಲ್ವಾ? ವೈಲೆಟ್ ಬರಬೇಕು ಅಂತ ಹೇಳಿದ್ರೆ ಒಂದಾದರೂ ಆ ಡಾಮಿನೆಂಟ್ ಜೀನ್ ಅನ್ನೋದು ಇರಲೇಬೇಕು. ಸೊ ಹಾಗಾಗಿ ನಮಗೆ ವೈಲೆಟ್ ಅನ್ನೋದು ಕೂಡ ಇಲ್ಲಿ ಹೋಮೋಸೈಗಸ್ ಡಾಮಿನೆಂಟ್ ಜೀನಲ್ಲಿ ಡಾಮಿನೆಂಟ್ ಆಗಿದೆ ಅಂತ ಅರ್ಥ ಆಗ್ತಾ ಇದೆ. ಸೊ ಇಲ್ಲಿ ಅದೇ ರೀತಿ ನಾವು ಬರ್ಕೊಳ್ಳೋಣ. ಓಕೆನಾ? ಸೊ ಇಲ್ಲಿ ಕೂಡ ಈ ವೈಲೆಟ್ ಇರೋದಕ್ಕೆ ಕಾರಣ ಆ ಕ್ಯಾಪಿಟಲ್ ಡಬ್ಲ್ಯೂ ಅನ್ನುವಂಥ ಒಂದು ಜೀನು. ಓಕೆನಾ? ಸೊ ಇಲ್ಲಿ ಕೂಡ ನಾವು ಬರ್ಕೊಳ್ಬೋದು ಅದೇ ರೀತಿ. ಓಕೆನಾ? ಅಥವಾ ಡಾಮಿನೆಂಟ್ ಜೀನ್. ಸೊ ಈ ಎರಡೂ ಪ್ಲಾಂಟ್ಗಳು ಕೂಡ ವೈಲೆಟ್ ಅನ್ನು ಹೊಂದಿದೆ. ಓಕೆನಾ? ಸೊ ಹಾಗಾಗಿ ನಾನಿಲ್ಲಿ ಆ ಕ್ಯಾಪಿಟಲ್ ಡಬ್ಲ್ಯೂ ಅನ್ನು ಬರ್ಕೊಳ್ತಾ ಇದ್ದೀನಿ. ಓಕೆನಾ? ಇದು ತುಂಬ ಲಾಂಗ್ ಎಕ್ಸ್ಪ್ಲನೇಷನ್ ಆಯಿತು. ಯಾಕೆ ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಂದರೆ ನಿಮಗೆ ಅರ್ಥ ಆಗಲಿ ಅಂತ. ಓಕೆನಾ? ಸೊ ಇವಾಗ ಬರ್ಕೊಂಡ್ವಾ? ಸೊ ನಮಗೆ ಇವಾಗ ಉಳ್ಕೊಂಡಿರೋದು ಈ ಟಾಲ್ ಪ್ಲಾಂಟ್ ಒಂದನ್ನು ನಾವು ಗಮನಿಸಬೇಕು. ಓಕೆನಾ? ಸೊ ಇಲ್ಲಿ ನೋಡಿ, ನಮಗೆ ಗೊತ್ತಿರೋ ಹಾಗೆ ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ ಝೈಗೋಟ್ಸ್ ಏನಾಗುತ್ತೆ, ಈ ಅಲ್ಲೀಲ್ಸ್ಗಳು ಸೆಗ್ರಿಗೇಟ್ ಆಗುತ್ತೆ ಅಂತ. ಹೌದಲ್ವಾ? ನಮಗೆ ಆಲ್ರೆಡಿ ಗೊತ್ತಿದೆ. ನಾನು ಇಲ್ಲಿ ಒಟ್ಟಿಗೆ ಬರ್ಕೊಂಡ್ಬಿಡ್ತೀನಿ ಇದನ್ನು. ಓಕೆನಾ? ಒಟ್ಟಿಗೆ ಬರ್ಕೊಂಡ್ಬಿಡ್ತೀನಿ. ಸೊ ನಮಗೆ ಗೊತ್ತಿದೆ ಆಲ್ರೆಡಿ ಜೆನೆಟಿಕ್ ಮೆಟೀರಿಯಲ್, ಜೆನೆಟಿಕ್ ಮೇಕಪ್ ಏನಿದೆ, ಸ್ಮಾಲ್ ಟಿ ಸ್ಮಾಲ್ ಡಬ್ಲ್ಯೂ ಇದೆ ಅಂತ. ಓಕೆನಾ? ಇದು ಜೆನೆಟಿಕ್ ಮೇಕಪ್. ಸೊ ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ ಗ್ಯಾಮೆಟ್ಸ್ ಏನಾಗುತ್ತೆ, ಈ ಅಲ್ಲೀಲ್ಸ್ಗಳು ಸೆಗ್ರಿಗೇಟ್ ಆಗುತ್ತೆ ಅಂತ. ಇಲ್ಲಿ ಈ ಕಾಂಬಿನೇಷನ್ನಲ್ಲಿ ಎಷ್ಟು ರೀತಿಯ ಗ್ಯಾಮೆಟ್ಸ್ಗಳು ಫಾರ್ಮ್ ಆಗಬಹುದು? ಸ್ಮಾಲ್ ಟಿ ಆ್ಯಂಡ್ ಸ್ಮಾಲ್ ಡಬ್ಲ್ಯೂ ಇದು ಒಂದೇ ರೀತಿ ಫಾರ್ಮ್ ಆಗೋಕ್ಕೆ ಚಾನ್ಸ್ ಇರೋದು. ಹೌದಲ್ವಾ? ಸ್ಮಾಲ್ ಟಿ ಸ್ಮಾಲ್ ಡಬ್ಲ್ಯೂ ಫಾರ್ಮ್ ಆಗುವಂಥ ಚಾನ್ಸ್ ಇದೆ. ಓಕೆನಾ? ಸೊ ಅದೇ ರೀತಿ ನಾವು ಯೋಚನೆ ಮಾಡೋದಾದರೆ ಈ ಪ್ಲಾಂಟ್ಸ್ಗಳು ಟಾಲ್ ಆಗಿರಬೇಕು ಅಂತ ಹೇಳಿದ್ರೆ ಕನಿಷ್ಠ ಒಂದು ಕ್ಯಾಪಿಟಲ್ ಟಿ ಇರಬೇಕು ಅಂತ ನಮಗೆ ಗೊತ್ತು. ಹೌದಲ್ವಾ? ಯಾಕೆಂದರೆ ಡಾಮಿನೆಂಟ್ ಜೀನ್ ಇರಲೇಬೇಕು. ಅದೇ ರೀತಿ ಪ್ರೋಜನಿಯಲ್ಲಿ ಶಾರ್ಟ್ ಪ್ಲಾಂಟ್ಗಳು ಬರಬೇಕು ಅಂತ ಹೇಳಿದ್ರೆ ಸ್ಮಾಲ್ ಟಿ ಇರಬೇಕು ಅಂತ ನಮಗೆ ಆಲ್ರೆಡಿ ಗೊತ್ತಿದೆ.
ಅರ್ಥ ಆಗ್ತಿದ್ಯಾ? ಸೊ ಈಗ ನಾವು ಅದೇ ರೀತಿ ಯೋಚನೆ ಮಾಡೋಣ. ಓಕೆನಾ? ಅದೇ ರೀತಿ ಯೋಚನೆ ಮಾಡಿದ್ರೆ ಇಲ್ಲಿ ಯಾವ ಯಾವ ಕಾಂಬಿನೇಷನ್ ಫಾರ್ಮ್ ಆಗುವ ಸಾಧ್ಯತೆ ಇದೆ? ಇಲ್ಲಿ ನೋಡಿ, ಇದು ಏನಾದರೂ ಹೋಮೋಸೈಗಸ್ ಕಂಡೀಷನ್ ಅಲ್ಲಿ ಇತ್ತು ಅಂತ ಇಟ್ಕೊಳ್ಳೋಣ. ಓಕೆನಾ? ಕ್ಯಾಪಿಟಲ್ ಟಿ ಇತ್ತು ಅಂತ ಇಟ್ಕೊಳ್ಳೋಣ. ಸೊ ಇಂಥ ಸಂದರ್ಭದಲ್ಲಿ ಏನಾಗ್ತಾ ಇತ್ತು, ಗ್ಯಾಮೆಟ್ ಫಾರ್ಮೇಷನ್ ಆಗುವಾಗ ಕ್ಯಾಪಿಟಲ್ ಟಿ ಆ್ಯಂಡ್ ಕ್ಯಾಪಿಟಲ್ ಡಬ್ಲ್ಯೂ ಫಾರ್ಮ್ ಆಗ್ತಾ ಇತ್ತು, ಹೌದಲ್ವಾ? ಸೊ ಹೀಗೇನಾದರೂ ಗ್ಯಾಮೆಟ್ಸ್ಗಳು ಫಾರ್ಮ್ ಆಗಿದ್ದಲ್ಲಿ, ಸೊ ಇಲ್ಲಿಂದ ಬರುವಂಥ ಕ್ಯಾಪಿಟಲ್ ಟಿ, ಇಲ್ಲಿಂದ ಬರುವಂಥ ಸ್ಮಾಲ್ ಟಿ ಎರಡು ಕಂಬೈನ್ಡ್ ಆಗಿ ಎಲ್ಲ ಆಫ್ ಸ್ಪ್ರಿಂಗ್ಸ್ಗಳು ಟಾಲ್ ಆಗಿ ಹುಟ್ಟಬೇಕಾಗಿತ್ತು, ಹೌದಲ್ವೋ? ಆದರೆ ನಮಗಿಲ್ಲಿ ಏನಾಗ್ತಾ ಇದೆ, 50% ಆಫ್ ದೆಮ್ ಆರ್ ಟಾಲ್ ಆ್ಯಂಡ್ 50% ಆಫ್ ದೆಮ್ ಆರ್ ಶಾರ್ಟ್. ಅರ್ಥ ಆಗ್ತಿದೆಯಾ ನಾನು ಹೇಳಿದ್ದು? ಇಫ್ ಇನ್ ಕೇಸ್ ಈ ಟಾಲ್ನೆಸ್ ಅನ್ನೋದೇನಾದರೂ ಹೋಮೋಸೈಗಸ್ ಕಂಡೀಷನ್ನಲ್ಲಿ ಇದ್ದರೆ ಇಲ್ಲಿ ಫಾರ್ಮ್ ಆಗುವಂಥ ಗ್ಯಾಮೆಟ್ಸ್ಗಳು ಕ್ಯಾಪಿಟಲ್ ಟಿ ಆ್ಯಂಡ್ ಕ್ಯಾಪಿಟಲ್ ಡಬ್ಲ್ಯೂ ಆಗಿರಬೇಕಾಗಿತ್ತು. ಓಕೆನಾ? ಹಾಗಾಗಿದ್ರೆ ಎಲ್ಲ ಪ್ರೋಜನಿ ಕೂಡ ಟಾಲ್ ಆಗಿ ಬರಬೇಕಾಗಿತ್ತು. ಯಾಕೆಂದರೆ ಎಲ್ಲ ಪ್ರೋಜನಿಯಲ್ಲೂ ಕೂಡ ಆ ಕ್ಯಾಪಿಟಲ್ ಟಿ ಬಂದ್ಬಿಡೋದು, ಇಲ್ಲಿಂದ ಬಂದಿದ್ದು. ಸೊ ಈ ಸ್ಮಾಲ್ ಟಿ ಬಂದಿದ್ರೂ ಕೂಡ ಸ್ಮಾಲ್ ಟಿ ಎಕ್ಸ್ಪ್ರೆಸ್ ಆಗ್ತಾ ಇರಲಿಲ್ಲ. ಸೊ ಇಲ್ಲಿ ನಮಗೆ ಈ ಶಾರ್ಟ್ನೆಸ್ ಅನ್ನೋದು ಎಕ್ಸ್ಪ್ರೆಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಹೋಮೋಸೈಗಸ್ ಕಂಡೀಷನ್ ಇರಲೇಬೇಕಲ್ವಾ? ಸೊ ಒನ್ ಆಫ್ ದ ಜೀನ್ ಶುಡ್ ಕಮ್ ಫ್ರಮ್ ಒನ್ ಆಫ್ ದ ಪೇರೆಂಟ್, ದ ಅದರ್ ಒನ್ ಶುಡ್ ಕಮ್ ಫ್ರಮ್ ಅದರ್ ಪೇರೆಂಟ್. ಸೊ ಇಲ್ಲಿ ಟಾಲ್ನೆಸ್ ಬಂದಿದೆ ಅಂತ ಹೇಳಿದ್ರೆ ಇಲ್ಲಿ ಸ್ಮಾಲ್ ಟಿ ಇರಲೇಬೇಕು, ಹೌದಲ್ವಾ? ಒನ್ ಆಫ್ ದ ಜೀನ್ ಶುಡ್ ಬಿ ರಿಸೆಸಿವ್ ಜೀನ್, ಒನ್ ಆಫ್ ದ ಅಲಿಲ್. ಸೊ ಹಾಗಾಗಿನೇ ಇಲ್ಲಿಂದ ಬಂದಿರುವಂಥ ಒಂದು ಜೀನು ಇಲ್ಲಿ ಎಕ್ಸ್ಪ್ರೆಸ್ ಆಗ್ತಾ ಇದೆ ಅಂತ ಅರ್ಥ. ಸೊ ಹಾಗಾಗಿ ಇಲ್ಲಿ ನೋಡಿ, ಸೊ ಈಗ ನಮಗೆ ಗೊತ್ತಾಗ್ತಾ ಇದೆ, ಸೊ ಇಲ್ಲಿ ಈ ಟಾಲ್ನೆಸ್ ಅನ್ನೋದು ಹೆಟಿರೋಸೈಗಸ್ನಲ್ಲಿ ಕಂಡೀಷನಲ್ಲಿ ಇರೋದ್ರಿಂದ ಇಲ್ಲಿ ಫಾರ್ಮ್ ಆಗುವಂಥ ಗ್ಯಾಮೆಟ್ಸ್ಗಳು ಈ ರೀತಿ ಫಾರ್ಮ್ ಆಗಬಹುದು. ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಡಬ್ಲ್ಯೂ ಇದು ಕೂಡ ಫಾರ್ಮ್ ಆಗಬಹುದು. ಅದೇ ರೀತಿ ಸ್ಮಾಲ್ ಟಿ, ಕ್ಯಾಪಿಟಲ್ ಡಬ್ಲ್ಯೂ ಇದು ಕೂಡ ಫಾರ್ಮ್ ಆಗಬಹುದು. ಓಕೆನಾ? ಸೊ ಹೀಗಾದಾಗ ಮಾತ್ರ ನೋಡಿ, ಈ ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಕ್ಯಾಪಿಟಲ್ ಡಬ್ಲ್ಯೂ, ಸ್ಮಾಲ್ ಡಬ್ಲ್ಯೂ, ಟಾಲ್ ವೈಲೆಟ್. ಸೊ ಇದನ್ನ ನೀವು ಕ್ರಾಸ್ ಮಾಡಿ. ಓಕೆನಾ? ಸೊ ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಕ್ಯಾಪಿಟಲ್ ಡಬ್ಲ್ಯೂ, ಕ್ಯಾಪಿಟಲ್ ಡಬ್ಲ್ಯೂ ಒಂದು ಆಲ್ರೆಡಿ ನಾನು ಬರೆದಿದ್ದೆ. ಓಕೆ, ಕ್ಯಾಪಿಟಲ್ ಡಬ್ಲ್ಯೂ ಒಂದು ಆಲ್ರೆಡಿ ಬರೆದಿದ್ನಲ್ಲ. ಸೊ ಅಲ್ಲಿಂದ ಬರುವಂಥದ್ದು ಸ್ಮಾಲ್ ಡಬ್ಲ್ಯೂ. ಅರ್ಥ ಆಗ್ತಿದೆಯಾ? ಸೊ ಹಾಗಾಗಿ ಇದು ಟಾಲ್ ವೈಲೆಟ್ ಆಯಿತು. ಅದೇ ರೀತಿ ಇದು ಮತ್ತೆ ಇದು, ಸೊ ಅದಿದ್ದನ್ನು ಕ್ರಾಸ್ ಮಾಡಿದಾಗ ಅಗೈನ್ ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಕ್ಯಾಪಿಟಲ್ ಡಬ್ಲ್ಯೂ, ಸ್ಮಾಲ್ ಡಬ್ಲ್ಯೂ. ಓಕೆನಾ? ಸೊ ನಂತರ ಈ ಗ್ಯಾಮೆಟ್ ಇಂದ ಬಂದರೆ ಏನಾಗುತ್ತೆ ನೋಡಿ, ಸ್ಮಾಲ್ ಟಿ, ಸ್ಮಾಲ್ ಟಿ. ಓಕೆನಾ? ಸೊ ಕ್ಯಾಪಿಟಲ್ ಡಬ್ಲ್ಯೂ, ಸ್ಮಾಲ್ ಡಬ್ಲ್ಯೂ. ಓಕೆನಾ? ಸೊ ಅಗೈನ್ ಇಲ್ಲಿ ನೋಡಿ, ಸ್ಮಾಲ್ ಟಿ, ಕ್ಯಾಪಿಟಲ್ ಡಬ್ಲ್ಯೂ, ಸ್ಮಾಲ್ ಡಬ್ಲ್ಯೂ. ಸೊ ಹೀಗಾಗಿ ಎಲ್ಲ ಪ್ರೋಜನಿಯಲ್ಲಿಯೂ ಕೂಡ ಆ ಡಾಮಿನೆಂಟ್ ವೈಲೆಟ್ ಜೀನ್ ಉಳ್ಕೊಳ್ತಾ ಹೋಗ್ತಾ ಇದೆ. ಬಟ್ ಆ ಟಾಲ್ನೆಸ್ಗೆ ಕಾರಣವಾಗುವಂಥ ಆ ಅಲೀಲ್ಸ್ಗಳು ಡಿಫ್ರೆಂಟ್ ಆಗಿದೆ, ಹೆಟಿರೋಸೈಗಸ್ ಕಂಡೀಷನ್ನಲ್ಲಿದೆ. ಸೊ ಈ ಕಾರಣದಿಂದಾಗಿ ಫಸ್ಟ್ ಜನರೇಷನ್ನಲ್ಲಿ ಅಥವಾ ಪ್ರೋಜನಿಯಲ್ಲಿ ಹಾಫ್ ಆಫ್ ದೆಮ್ ವರ್ ಶಾರ್ಟ್. ಅರ್ಥ ಆಗ್ತಿದೆಯಲ್ಲ ನಿಮಗೆ? ಸೊ ಇಲ್ಲಿ ಸರಿ ಉತ್ತರನ ಇವಾಗ ಹೇಳಿ, ತುಂಬ ಲಾಂಗ್ ಆಯಿತು, ಬಟ್ ಮೀನಿಂಗ್ಫುಲ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾನು ಹಿಂಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೂ ಶಾರ್ಟ್ ಆಗಿ ತುಂಬ ಸಿಂಪಲ್ ಆಗಿ 50% ಈ ರೀತಿ ಬರ್ತಾ ಇದೆ, ಅದು ಮೋಸ್ಟ್ ಪ್ರಾಬಬ್ಲಿ ಇದು ಡಾಮಿನೆಂಟ್ ಜೀನು, ಫಿನಿಶ್ಡ್. ಅಲ್ಲಿ ಡಾಮಿನೆಂಟಲ್ಲಿ ಹೋಮೋಸೈಗಸ್ ಇರಬಹುದು. ಹಾಫ್ ಆಫ್ ದೆಮ್ ಆರ್ ಶಾರ್ಟ್ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಅಲ್ಲಿ ಶಾರ್ಟ್ ಬರೋದಕ್ಕೆ ಆ ರಿಸೆಸಿವ್ ಜೀನ್ ಇರಲೇಬೇಕು ಅನ್ನೋದು ನಮ್ಗೆ ಅರ್ಥ ಆಗಬೇಕು. ಆ ರಿಸೆಸಿವ್ ಜೀನ್ ಇದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಇಲ್ಲಿ ಹೆಟಿರೋಸೈಗಸ್ ಕಂಡೀಷನಲ್ಲಿ ಇದೆ ಅಂತ ಅರ್ಥ. ಸೊ ಇಷ್ಟು ಸಿಂಪಲ್ ಆಗಿ ಕೂಡ ಆನ್ಸರ್ ಮಾಡಬಹುದು. ನಾನಿಲ್ಲಿ ನಿಮಗೆ ತುಂಬ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಎಲ್ರಿಗೂ ಅರ್ಥ ಆಗಲಿ ಅಂತ. ಅರ್ಥ ಆಗ್ತಿದೆಯಾ? ಸೊ ಹಾಗಿದ್ರೆ ಸರಿಯಾದ ಆನ್ಸರ್ ನೋಡಿ, ಯಾವುದು ಇಲ್ಲಿ ಜೀನೋಟೈಪಿಕ್ ಕ್ಯಾರೆಕ್ಟರ್ಸ್ ಆಗಬಹುದು ಟಾಲ್ ಪ್ಲಾಂಟ್ಸ್ಗಳದು? ಕ್ಯಾಪಿಟಲ್ ಟಿ, ಕ್ಯಾಪಿಟಲ್ ಡಬ್ಲ್ಯೂ ಸರಿ ಉತ್ತರ ಆಗುತ್ತಾ? ಕ್ಯಾಪಿಟಲ್ ಟಿ, ಸ್ಮಾಲ್ ಡಬ್ಲ್ಯೂ ಇದು ಕೂಡ ಸರಿ ಉತ್ತರ ಆಗಲ್ಲ. ನಮಗೆ ಉತ್ತರ ಸಿಕ್ತು ನೋಡಿ, ಆಪ್ಷನ್ ಸಿ, ಕ್ಯಾಪಿಟಲ್ ಟಿ, ಸ್ಮಾಲ್ ಟಿ, ಕ್ಯಾಪಿಟಲ್ ಡಬ್ಲ್ಯೂ, ಸ್ಮಾಲ್ ಡಬ್ಲ್ಯೂ. ಸೊ ಇದು ನಮಗೆ ಸರಿ ಉತ್ತರ ಆಗುತ್ತೆ. ಓಕೆನಾ? ಸೊ ರಿಮೈನಿಂಗ್ ಆರ್ ರಾಂಗ್ ಆನ್ಸರ್ಸ್. ಅರ್ಥ ಆಗ್ತಿದೆಯಲ್ಲ ನಿಮಗೆ ಹೇಗೆ ಎಕ್ಸ್ಪ್ಲೇನ್ ಮಾಡಿದೆ ಅಂತ? ಸೊ ನಿಮಗೆ ಇದರಲ್ಲಿ ಅನಾಲಿಟಿಕಲ್ ಪವರ್ ಕೂಡ ಇರಬೇಕು. ಓಕೆನಾ? ಸೊ ನೀವು ಆ ಕ್ವೆಶ್ಚನ್ ನೋಡಿದ ತಕ್ಷಣ ನಿಮಗೆ ಆಲ್ಮೋಸ್ಟ್ ಅರ್ಧ ಆನ್ಸರ್ ಗೊತ್ತಿರುತ್ತೆ. ಸೊ ಆ ರೀತಿ ಕೂಡ ನಿಮ್ಮ ಜಸ್ಟ್ ಅನಾಲಿಟಿಕಲ್ ಪವರಿಂದ ಕೂಡ ನೀವು ಸಿಂಪಲ್ ಆಗಿ ಆನ್ಸರ್ ಮಾಡಬಹುದು, ಅಥವಾ ಈ ರೀತಿ ಡೀಟೇಲ್ಡ್ ಆಗಿ ಅರ್ಥ ಮಾಡ್ಕೊಳ್ಳೋದ್ರಿಂದ ನಿಮಗೆ ನೆಕ್ಸ್ಟ್ ಟೈಮು ಆನ್ಸರ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಸರಿನಾ? ಓಕೆ. ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. An example of homologous organ is. ಓಕೆನಾ? ಸೊ ಇಲ್ಲಿ ಹೋಮೋಲೋಗಸ್ ಆರ್ಗನ್ಸ್ ಅಂದ್ರೆ ಏನು? ಹೋಮೋಲೋಗಸ್ ಆರ್ಗನ್ಸ್ ಅಂದ್ರೆ those organs which are having similar structures but are having
ಡಿಫ್ರೆಂಟ್ ಫಂಕ್ಷನ್ಸ್. ಓಕೆನಾ? ಸೊ ನಮಗೆ ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿರೋ ಆಪ್ಷನ್ಸ್ಗಳನ್ನು ನೋಡಿ. ಆರ್ ಆರ್ಮ್ ಆ್ಯಂಡ್ ಡಾಗ್ಸ್ 4 ಲೆಗ್. ಸೊ ನಮ್ಮ ಕೈಗಳು ಮತ್ತು ನಾಯಿಯ ಮುಂಗಾಲುಗಳು ಇವೆರಡೂ ಕೂಡ ಹೋಮೋಲೋಗಸ್ ಆರ್ಗನ್ಗಳ? ಹೌದು, ಹೋಮೋಲೋಗಸ್ ಆರ್ಗನ್ಗಳೇ. ಸೊ ನಮ್ಮದು ಕೂಡ ನಮ್ಮ ಕೈಗಳೇನಿದೆ ಇವು 4 ಲಿಮ್ಸ್ಗಳು. ಓಕೆನಾ? ನಮಗೆ ಕೈಗಳಾಗಿ ಮಾಡಿಫೈ ಆಗಿದೆ ಅಷ್ಟೇ. ಸ್ಟ್ರಕ್ಚರಲ್ಲಿ ಬೋತ್ ಆರ್ ಸಿಮಿಲರ್ ಓನ್ಲಿ. ಓಕೆನಾ? ಸೊ ಇಲ್ಲಿ ಒಂದು ಹ್ಯೂಮರಸ್ ಇರುತ್ತೆ, ಒಂದು ಮೂಳೆ ಇರುತ್ತೆ, ಅದಾದಮೇಲೆ 2 ಮೂಳೆ ಬರುತ್ತೆ, ರೇಡಿಯೋ ಅಲ್ನಾ ಅಂತ, ಅದಾದಮೇಲೆ ಕಾರ್ಪಲ್ಸ್ ಬರುತ್ತೆ, ಅದಾದಮೇಲೆ ಮೆಟಾಕಾರ್ಪಲ್ಸ್ ಬರುತ್ತೆ. ಓಕೆನಾ? ಸೊ ಈ ರೀತಿಯಾದ ರಚನೆಯನ್ನು ನೀವು ಡಾಗ್ನಲ್ಲಿ ಕೂಡ ಗಮನಿಸ್ಬೋದು, ಹಾರ್ಸ್ನಲ್ಲಿ ಕೂಡ ಗಮನಿಸ್ಬೋದು, ವೇಲ್ನಲ್ಲಿ ಕೂಡ ಗಮನಿಸ್ಬೋದು. ಓಕೆನಾ? ಸೊ ಅಲ್ಲಿ ಬೇರೆ ಬೇರೆ ಫಂಕ್ಷನ್ಸ್ಗಳಾಗಿದ್ರೂ ಕೂಡ ಅವುಗಳ ಇಂಟರ್ನಲ್ ಸ್ಟ್ರಕ್ಚರ್ ಒಂದೇ ಆಗಿರುತ್ತೆ. ಓಕೆನಾ? ಸೊ ಇದು ಕೂಡ ಸರಿ ಉತ್ತರ ಆಗುತ್ತೆ. ಆರ್ ಟೀತ್ ಅಂಡ್ ಆನ್ ಎಲಿಫೆಂಟ್ಸ್ ಟಸ್ಕ್. ಓಕೆನಾ? ಸೊ ನಮ್ಮ ಟೀತ್ ಮತ್ತು ಎಲಿಫೆಂಟ್ ಟಸ್ಕ್ಗೆ ಇರುವಂತಹ ಸಿಮಿಲಾರಿಟಿ ಏನು? ಸಾಮಾನ್ಯವಾಗಿ ನಮ್ಮಲ್ಲಿ ಕೆನೈನ್ಸ್ಗಳಿರುತ್ತೆ ಗೊತ್ತಾ, ಟೇರ್ ಮಾಡೋದಕ್ಕೆ. ಸೊ ಆ ಕೆನೈನ್ಸ್ಗಳು ಉದ್ದವಾಗಿ ಬೆಳೆದಿರುತ್ತೆ, ಗಮನಿಸಿರ್ಬೋದಲ್ವಾ? ಸ್ವಲ್ಪ ಉದ್ದವಾಗಿರುತ್ತೆ ಕಂಪೇರ್ ಟು ಅದರ್ ಟೀತ್ಸ್. ಮೋಲಾರ್ಗಾಗಿರಬಹುದು, ಪ್ರೀ ಮೋಲಾರ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಉದ್ದವಾಗಿ ಬೆಳೆದಿರುತ್ತೆ. ಸೊ ಆನೆಯಲ್ಲಿ ಕಾಣುವಂಥ ಆ ಟಸ್ಕ್ಗಳು ಕೂಡ ಮಾಡಿಫೈಡ್ ಕೆನೈನ್ಸ್ಗಳೇನೆ. ಓಕೆನಾ? ಸೊ ಹಾಗಾಗಿ ಸ್ಟ್ರಕ್ಚರಲ್ಲಿ ಇಂಟರ್ನಲ್ ಸ್ಟ್ರಕ್ಚರ್ ಅನ್ನೋದು ಸಿಮಿಲರ್ ಇದೆ. ಇದು ಕೂಡ ಸರಿ ಉತ್ತರ ಆಗುತ್ತೆ. ಪೊಟ್ಯಾಟೊ ಆ್ಯಂಡ್ ರನ್ನರ್ಸ್ ಆಫ್ ಗ್ರಾಸ್. ಓಕೆನಾ? ಸೊ ಇಲ್ಲಿ ಗ್ರಾಸ್ನಲ್ಲಿ ಕಾಣುವಂಥ ರನ್ನರ್ಸ್ಗಳು. ರನ್ನರ್ಸ್ ಅಂದರೆ ಏನು ನೋಡಿ, ಇವಾಗ ಉದಾಹರಣೆಗೆ ಒಂದು ಟ್ರೀ ಹಿಂಗಿದೆ ಅಂತ ಇಟ್ಕೊಳ್ಳಿ. ಸೊ ಯಾವಟ್ಗ ಇಲ್ಲಿ ಸೈಡ್ಗೆ ಅಡ್ಡಡ್ಡವಾಗಿ ಹೀಗೆ ರೆಂಬೆ ಕೊಂಬೆಗಳು ಬೆಳೆಯುತ್ತವೋ ಅಂಥ ರಚನೆಗಳನ್ನು, ಅಂಥ ಸ್ಟೆಮ್ಗಳನ್ನು ನಾವು ರನ್ನರ್ಸ್ ಅಂತ ಹೇಳಿ ಕರಿತೀವಿ. ಓಕೆನಾ? ಸೊ ಒಂದು ಟ್ರೀ ಇದೆ ಹೀಗೆ. ಓಕೆನಾ? ಸೊ ಅದಕ್ಕೆ ಸೈಡಲ್ಲಿ ಸೈಡ್ ಬೇಸ್ನಲ್ಲಿ ಸ್ಟೆಮ್ಗಳು ಹಿಂಗೆ ಬೆಳಿಕೊಳ್ತಾ ಹೋಗುತ್ತಲ್ಲ. ಸೊ ಈ ರೀತಿಯಾಗಿ ಸೊ ಇವುಗಳನ್ನು ನಾವು ರನ್ನರ್ಸ್ ಅಂತ ಹೇಳಿ ಕರಿತೇವೆ. ಓಕೆನಾ? ಸೊ ಇಲ್ಲಿ ಪೊಟ್ಯಾಟೊ ಆ್ಯಂಡ್ ರನ್ನರ್ಸ್ ಇವೆರಡು ಒಂದೇನಾ? ಒಂದೇ, ಟೆಕ್ನಿಕಲಿ ಎಸ್. ಹೇಗೆ ಸರ್? ಸೊ ಇಲ್ಲಿ ನೋಡಿ, ಈ ರನ್ನರ್ಸ್ಗಳಿದೆಯಲ್ಲ ಇವುಗಳನ್ನ ಕೂಡ ನಾವು ಸ್ಟೆಮ್ ಅಂತ ಹೇಳಿ ಕರಿತೇವೆ. ಓಕೆನಾ? ಸ್ಟೆಮ್. ಸೊ ಇಲ್ಲಿ ಈ ಪೊಟ್ಯಾಟೊ ಏನಿದೆ, ಈ ಪೊಟ್ಯಾಟೊ ಕೂಡ ಒಂದು ಮಾಡಿಫೈಡ್ ಫಾರ್ಮ್ ಆಫ್ ಸ್ಟೆಮ್ ಅಪ್ಪ. ಓಕೆನಾ? ಸೊ ಪೊಟ್ಯಾಟೊ ನಮಗೆ ಅಂಡರ್ಗ್ರೌಂಡಲ್ಲಿ ಬೆಳೆಯುತ್ತೆ ಅಂತ ಕಾರಣಕ್ಕೆ ನಾವು ಅದನ್ನು ಬೇರು ಅಂತ ಕನ್ಸಿಡರ್ ಮಾಡೋ ಹಾಗಿಲ್ಲ. ಆ್ಯಕ್ಚುಲಿ ಪೊಟ್ಯಾಟೊ ಬಂದು ಒಂದು ಸ್ಟೆಮ್ನ ಮಾಡಿಫಿಕೇಶನ್ ಅದು. ಓಕೆನಾ? ಸೊ ನೀವು ಸಾಮಾನ್ಯವಾಗಿ ಪೊಟ್ಯಾಟೊ ಮೇಲೆ ಆಕ್ಸಿಲರಿ ಬಡ್ಸ್ಗಳು ಬೆಳೆಯೋದನ್ನು ಕೂಡ ನೀವು ಗಮನಿಸಿರ್ತೀರ. ಓಕೆನಾ? ಸೊ ಪೊಟ್ಯಾಟೊ ಇಸ್ ಅ ಮಾಡಿಫೈಡ್ ಫಾರ್ಮ್ ಆಫ್ ಸ್ಟೆಮ್. ಸೊ ಹಾಗಾಗಿ ಇದು ಕೂಡ ಸರಿ ಉತ್ತರ ಆಗುತ್ತೆ. ಸೊ ಇಲ್ಲಿ ಈ ಮೂರೂ ಸರಿ ಇರೋದ್ರಿಂದ ಆಲ್ ಆಫ್ ದ ಅಬೋವ್ ಅನ್ನೋದು ಸರಿ ಉತ್ತರ ಆಗುತ್ತೆ. ಓಕೆನಾ? ಸೊ ಆಲ್ ಆಫ್ ದ ಅಬೋವ್ ಇಸ್ ಅ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಅನ್ ಎಕ್ಸಾಂಪಲ್ ಆಫ್ ಹೋಮೋಲೋಗಸ್ ಆರ್ಗನ್ಗೆ ಇವೆಲ್ಲವುಗಳು ಕೂಡ ಸರಿ ಉತ್ತರ ಆಗುತ್ತೆ. ಸರಿನಾ? ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ಇನ್ ಎವಲ್ಯೂಷನರಿ ಟರ್ಮ್ಸ್ ವಿ ಹ್ಯಾವ್ ಮೋರ್ ಇನ್ ಕಾಮನ್ ವಿತ್. ಎವಲ್ಯೂಷನರಿ ಟರ್ಮ್ಸ್ನಲ್ಲಿ ನಾವು ಆಲೋಚನೆ ಮಾಡೋದಾದ್ರೆ ನಾವು ಯಾರೊಟ್ಟಿಗೆ ಜಾಸ್ತಿ ಸಿಮಿಲಾರಿಟೀಸ್ಗಳನ್ನು ಹೊಂದಿದ್ದೀವಿ? ಅ ಚೈನೀಸ್ ಸ್ಕೂಲ್ ಬಾಯ್, ಅ ಚಿಂಪ್ಯಾನ್ಸಿ ಆ್ಯಂಡ್ ಅ ಸ್ಪೈಡರ್ ಆ್ಯಂಡ್ ಅ ಬ್ಯಾಕ್ಟೀರಿಯಂ. ಸೊ ಇದರಲ್ಲಿ ನಾವು ಯಾರಿಗೆ ತುಂಬ ಹತ್ತಿರವಾಗಿದ್ದೀವಿ? ಚೈನೀಸ್ ಸ್ಕೂಲ್ ಬಾಯ? ಎಕ್ಸಾಕ್ಟ್ಲಿ, ಚೈನೀಸ್ ಸ್ಕೂಲ್ ಬಾಯ್ಗೆ ನಾವು ತುಂಬ ಹತ್ತಿರವಾಗಿದ್ದೀವಿ. ಯಾಕೆ ಅಂತ ಕೇಳಿ, ಸೊ ನಾವು ನೋಡಿ, ನಾವು ಹ್ಯೂಮನ್ ಬೀಯಿಂಗ್ಸ್ ಎಲ್ಲರೂ ಕೂಡ ಎಷ್ಟೇ ರೀತಿಯ ಬೇರೆ ಬೇರೆ ರೀತಿಯ ಬಣ್ಣ ವೇರಿಯೇಷನ್ಸ್, ಕಲರ್ ಆಗಿರ್ಬೋದು, ನಮ್ಮ ಮಾಡಿಫಿಕೇಶನ್ಸ್ ಆಗಿರ್ಬೋದು, ಎಲ್ಲವುಗಳಲ್ಲಿ ಕೂಡ ಸಾಕಷ್ಟು ವ್ಯತ್ಯಾಸ ಇದ್ರೂ ಕೂಡ ವಿ ಆರ್ ಆಲ್ ಒನ್ ಸ್ಪೀಷೀಸ್. ನಾವು ರೀಪ್ರೊಡ್ಯೂಸ್ ಮಾಡುವ ಕೆಪಬಿಲಿಟಿಯನ್ನು ಹೊಂದಿರುವಂಥ ಒಂದು ಸ್ಪೀಷೀಸ್, ಹೋಮೋಸೇಪಿಯನ್ಸ್. ಓಕೆನಾ? ಸೊ ಕಂಪೇರ್ ಟು ಅದರ್ ಚಿಂಪ್ಯಾನ್ಜಿ ಕೂಡ ಒಂದು ನಮ್ಮ ಏಪ್ನ ರಿಲೇಟೆಡ್ ಫ್ಯಾಮಿಲಿ. ಓಕೆನಾ? ಏಪ್ಸ್ನಲ್ಲಿ ಬರುವಂಥ ಒಂದು ರಿಲೇಟೆಡ್ ಫ್ಯಾಮಿಲಿ. ಓಕೆನಾ? ಸೊ ನಮ್ಮ ಫ್ಯಾಮಿಲಿ ಏನಿದೆ ಆ ಹೋಮಿನಿಡೆ ಅನ್ನೋ ಫ್ಯಾಮಿಲಿಗೆ, ಸೊ ಆ ಫ್ಯಾಮಿಲಿಗೆ ಹತ್ತಿರವಾದ ಒಂದು ಇನ್ನೊಂದು ಫ್ಯಾಮಿಲಿ ಅದು. ಓಕೆನಾ? ಸೊ ಆ ರೀತಿ ಯೋಚನೆ ಮಾಡೋದಾದ್ರೆ ಇವೆಲ್ಲವುಗಳು ಕೂಡ ನಮಗೆ ತುಂಬ ಡಿಸ್ಟೆಂಟ್ ಆರ್ಗ್ಯಾನಿಸಮ್ಸ್ಗಳು. ಈ ಸ್ಪೈಡರ್ ಆಗಲಿ ಇವೆಲ್ಲ ಇನ್ಸೆಕ್ಟ್ಸ್ಗಳು ತುಂಬ ಫಾರ್ ರಿಲೇಟೆಡ್ ಆರ್ಗ್ಯಾನಿಸಮ್ಸ್ಗಳು. ಓಕೆನಾ? ಸೊ ಬ್ಯಾಕ್ಟೀರಿಯಂ ಅಂತೂ ನಮಗೆ ಸಂಬಂಧನೇ ಇಲ್ಲ, ತೀರಾ ಡಿಸ್ಟೆಂಟ್ ರಿಲೇಷನ್ ಆಯಿತು. ಬಟ್ ಇಲ್ಲಿ ಇವು 4ರಲ್ಲಿ ಕಂಪೇರ್ ಮಾಡಿದ್ರೆ ಅ ಚೈನೀಸ್ ಸ್ಕೂಲ್ ಬಾಯ್, ಇರ್ರೆಸ್ಪೆಕ್ಟಿವ್ ಆಫ್ ದ ರೇಸ್, ನಾವು ಯಾರೇ ಆಗಿರಲಿ, ಓಕೆ, ನಾವೆಲ್ಲರೂ ಹ್ಯೂಮನ್ ಬೀಯಿಂಗ್ಸ್, ವಿ ಆರ್ ಆಲ್ ಸಿಮಿಲರ್. ಓಕೆನಾ? ಸೊ ಇಲ್ಲಿ ನಮಗೆ ಚೈನೀಸ್ ಬಾಯ್ ಅನ್ನೋದು ಸರಿ ಉತ್ತರ ಆಗುತ್ತೆ. ಸರಿನಾ? ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ಓಕೆ, a study found that children with light colored eyes are more likely to have parents with light colored eyes. On this basis, can we say anything about whether the light eye color trait is dominant or recessive? Why or why not ಅಂತ ಕೇಳ್ತಾ ಇದ್ದಾರೆ. ಸೊ ಅವ್ರು ಕೊಟ್ಟಿರೋ ಇನ್ಫಾರ್ಮೇಶನ್ ನೋಡಿ,
ಇಟ್ ಈಸ್ ಅ ಸ್ಟಡಿ ಫೌಂಡ್ ದಟ್ ಚಿಲ್ಡ್ರನ್ ವಿತ್ ಲೈಟ್ ಕಲರ್ಡ್ ಐ ಆರ್ ಲೈಕ್ಲಿ ಟು ಹ್ಯಾವ್ ಲೈಟ್ ಕಲರ್ಡ್ ಐ ಪೇರೆಂಟ್ಸ್ ಅಂತ. ಸೊ ಇಲ್ಲಿ ನಮಗೆ ಅವರು ಆ ಜೀನೋಟೈಪಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ಗಳನ್ನು ಕೂಡ ಕೊಡ್ತಾ ಇಲ್ಲ, ಇಲ್ಲಿ ಪೇರೆಂಟ್ಸ್ ಅಂತ ಹೇಳ್ತಾ ಇದ್ದಾರೆ ವಿನಃ ತಂದೆ ಹತ್ರ ಯಾವ ಜೀನ್ಸ್ಗಳಿದ್ವು ಅಥವಾ ತಂದೆ ಯಾವ ತಂದೆ ಯಾವ ಕಲರನ್ನು ಹೊಂದಿದ್ರು, ತಾಯಿ ಯಾವ ಕಲರನ್ನು ಹೊಂದಿದ್ರು. ಓಕೆನಾ. ಸೊ ಈ ರೀತಿಯಾದ ಡೀಟೇಲ್ಡ್ ಇನ್ಫಾರ್ಮೇಶನ್ ಇಲ್ಲಿ ಕೊಡ್ತಾ ಇಲ್ಲ ಅವರು. ಜಸ್ಟ್ ಪೇರೆಂಟ್ಸ್ ವರ್ ಹ್ಯಾವಿಂಗ್ ದಿಸ್ ಆ್ಯಂಡ್ ಚಿಲ್ಡ್ರನ್ಸ್ ಆರ್ ಹ್ಯಾವಿಂಗ್ ದಿಸ್ ಅಂತ ಹೇಳಿ ಕೊಡ್ತಾ ಇದ್ದಾರೆ. ಸೊ ಈ ರೀತಿ ನಾವು ಯೋಚನೆ ಮಾಡಿದ್ರೆ ಇಲ್ಲಿ ನಮಗೆ ಇನ್ಫಾರ್ಮೇಶನ್ ಅನ್ನೋದು ಇನ್ಕಂಪ್ಲೀಟ್ ಆಗಿದೆ. ಓಕೆನಾ. ಸೊ ನಮಗೆ ಇನ್ಫಾರ್ಮೇಶನ್ ಅನ್ನೋದು ಕಂಪ್ಲೀಟ್ ಆಗಿ ಸಿಕ್ಕಿಲ್ಲ. ಸೊ ಈ ಕಾರಣದಿಂದಾಗಿ ನಾವು ಈ ಕ್ವೆಶನ್ಸ್ಗೆ ಆನ್ಸರ್ ಮಾಡೋಕ್ಕಾಗಲ್ಲ. ಓಕೆನಾ. ಸೊ ಇಲ್ಲಿ ನಾವು ಅವರು ಹೇಳ್ತಿರೋ ಹಾಗೆ ಈ ಲೈಟ್ ಕಲರ್ಡ್ ಐ ಅನ್ನೋದು ಡಾಮಿನೆಂಟಾ ಅಥವಾ ರಿಸಿಸಿವಾ ಅನ್ನೋದನ್ನ ಐಡೆಂಟಿಫೈ ಮಾಡೋದಕ್ಕೆ ಕೂಡ ಆಗಲ್ಲ. ಯಾಕಂತ ಹೇಳಿದ್ರೆ ಈ ರೀತಿ ಜಸ್ಟ್ ನಾವು ಪೇರೆಂಟ್ಸ್ಗಳನ್ನ ಯಾವುದೇ ಜೀನೋಟೈಪಿಕ್ ಏನೋ ಕ್ಯಾರೆಕ್ಟರಿಸ್ಟಿಕ್ಸ್ಗಳು ಅಥವಾ ಜೆನೆಟಿಕ್ ಮೇಕಪ್ನ ಐಡಿಯಾ ನಮಗಿಲ್ಲದೆ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದ್ರೆ ಕನಿಷ್ಠ ಅಂದ್ರೆ ಒಂದು 3 ಜನರೇಷನ್ನ ಆಫ್ ಸ್ಪ್ರಿಂಗ್ಸ್ಗಳನ್ನು ಸ್ಟಡಿ ಮಾಡಬೇಕು ನಾವು. ಓಕೆನಾ. ಸೊ ತಂದೆ ತಾಯಿ ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್, ಚಿಲ್ಡ್ರನ್, ದೇರ್ ಚಿಲ್ಡ್ರನ್, ಸೊ ಈ ರೀತಿಯಾಗಿ ಇನ್ನೊಂದು ಜನರೇಷನ್. ಸೊ ಇಲ್ಲಿಂದ ಆ ಟ್ರೇಟ್ ಹೇಗೆ ಪಾಸ್ ಆನ್ ಆಗ್ತಾ ಇದೆ, ಸೊ ಯಾರಲ್ಲಿ ಹೆಚ್ಚು ಎಕ್ಸ್ಪ್ರೆಸ್ ಆಗ್ತಾ ಇದೆ ಅನ್ನೋದ್ರ ಆಧಾರದ ಮೇಲೆ ನಾವು ಹೇಳ್ಬೋದು. ಓಕೆನಾ. ಯಾವುದು ಡಾಮಿನೆಂಟ್ ಟ್ರೇಟ್, ಯಾವುದು ರಿಸೆಸಿವ್ ಟ್ರೇಟ್ ಅಂತ. ಬಟ್ ಇಲ್ಲಿ ಕೊಟ್ಟಿರೋ ಇನ್ಫಾರ್ಮೇಶನ್ ಸದ್ಯಕ್ಕೆ ಸಾಕಾಗೋಲ್ಲ. ಸೊ ಆ ಕಾರಣದಿಂದಾಗಿ ಈ ಕ್ವೆಶನ್ನಲ್ಲಿ ನಾವು ಈ ಲೈಟ್ ಕಲರ್ಡ್ ಐ ಅನ್ನೋದು ರಿಸೆಸಿವೋ ಅಥವಾ ಡಾಮಿನೆಂಟೋ ಅಂತ ಹೇಳಕ್ಕೆ ಕಷ್ಟ ಆಗುತ್ತೆ. ಸರಿನಾ. ಓಕೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ನೋಡಿ, ಹೌ ಆರ್ ದ ಏರಿಯಾಸ್ ಆಫ್ ಸ್ಟಡಿ ಎವಲ್ಯೂಷನ್ ಆ್ಯಂಡ್ ಕ್ಲಾಸಿಫಿಕೇಶನ್ ಆರ್ ಇಂಟರ್ಲಿಂಕ್ಡ್. ಸೊ ಇಲ್ಲಿ ಎವಲ್ಯೂಷನ್ ಮತ್ತೆ ಕ್ಲಾಸಿಫಿಕೇಶನ್ ಅನ್ನೋದು ಹೇಗೆ ಇಂಟರ್ಲಿಂಕ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಓಕೆನಾ. ಸೊ ನಾವು ಮೊದಲು ಅರ್ಥ ಮಾಡ್ಕೊಳ್ಳೋಣ. ಕ್ಲಾಸಿಫಿಕೇಶನ್ ಅಂದ್ರೆ ಏನು? ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಸಮ್ ಇಸ್ ದ ಸೈಂಟಿಫಿಕ್ ವೇ ಆಫ್ ಗ್ರೂಪಿಂಗ್ ಆರ್ಗ್ಯಾನಿಸಮ್ಸ್ ಬೇಸ್ಡ್ ಆನ್ ಯಾವುದರ ಆಧಾರದ ಮೇಲೆ? ಬೇಸ್ಡ್ ಆನ್ ದೇರ್ ಸಿಮಿಲಾರಿಟೀಸ್ ಆ್ಯಂಡ್ ಡಿಫರೆನ್ಸಸ್. ಓಕೆನಾ. ಸೊ ಹಾಗೆ ಗ್ರೂಪ್ ಮಾಡಿ ನಾವು ಅವುಗಳನ್ನ ಸ್ಟಡಿ ಮಾಡ್ತೀವಿ, ಹೌದಲ್ವಾ? ಇದು ನಮಗೆ ಕ್ಲಾಸಿಫಿಕೇಶನ್ನ ಅರ್ಥ ಗೊತ್ತಾಗಿದೆ ಆಲ್ರೆಡಿ. ಓಕೆನಾ. ಹಾಗೆ ನಮಗೆ ಇಲ್ಲಿ ಈ ಸಿಮಿಲಾರಿಟೀಸ್ಗಳು ಇದೆಯಲ್ಲ, ಈ ಸಿಮಿಲಾರಿಟೀಸ್ಗಳು ಯಾವ ಕಾರಣಕ್ಕಾಗಿದೆ ಅಂತ ಗೊತ್ತಾ? ಸೊ ಈ ಸಿಮಿಲಾರಿಟೀಸ್ಗಳು ಯಾಕಿದೆ ಅಂತ ಹೇಳಿದ್ರೆ, ಸಿಮಿಲಾರಿಟೀಸ್ ಅಮಾಂಗ್ ಆರ್ಗ್ಯಾನಿಸಮ್ಸ್ ಆರ್ ಫೌಂಡ್ ಬಿಕಾಸ್ ದೇ ಮೈಟ್ ಹ್ಯಾವ್ ಆರಿಜಿನೇಟೆಡ್ ಆರ್ ಎವಾಲ್ವ್ಡ್ ಫ್ರಮ್ ಅ ಕಾಮನ್ ಆನ್ಸೆಸ್ಟರ್. ಆ ಕಾರಣದಿಂದಾಗಿನೇ ಸಿಮಿಲಾರಿಟೀಸ್ಗಳು ಇದೆ. ಅರ್ಥ ಆಗ್ತಿದೆಯಲ್ವ? ಇಲ್ಲಿ ಸಿಮಿಲಾರಿಟೀಸ್ಗಳು ಯಾಕಿದೆ ಅಂತ ಹೇಳಿದ್ರೆ, ದೇ ಮೈಟ್ ಹ್ಯಾವ್ ಎವಾಲ್ವ್ಡ್ ಫ್ರಮ್ ಅ ಕಾಮನ್ ಆನ್ಸೆಸ್ಟರ್. ಸೊ ಆ ಕಾರಣದಿಂದಾಗಿನೇ ಸಿಮಿಲಾರಿಟೀಸ್ಗಳಿದೆ. ಅದರ್ವೈಸ್ ಸಿಮಿಲಾರಿಟೀಸ್ಗಳು ಹೇಗೆ ಬರುತ್ತೆ, ಹೌದಲ್ವಾ? ಓಕೆನಾ. ಸೊ ಆ್ಯಂಡ್ ದ ಡಿಫ್ರೆನ್ಸಸ್ ಇನ್ ದೆಮ್ ಆರ್ ಡ್ಯೂ ಟು ಅಡಾಪ್ಟೇಷನ್ಸ್ ಟು ಡಿಫ್ರೆಂಟ್ ಟೈಪ್ಸ್ ಆಫ್ ಎನ್ವಿರಾನ್ಮೆಂಟ್. ಸೊ ಇಲ್ಲಿ ಆ ಡಿಫ್ರೆನ್ಸಸ್ಗಳೇನಿದೆ, ಆ ವೇರಿಯೇಷನ್ಸ್ಗಳು ಅವರು ಬೆಳ್ಕೊಂಡು ಬಂದಿರುವಂಥ ಆ ವಾತಾವರಣಕ್ಕೆ ಅಡಾಪ್ಟ್ ಆಗಿ ಬಂದಿರುವಂಥ ರೀಸನ್ಸ್ಗಳಿರಬಹುದು. ಓಕೆನಾ. ಸೊ ನಮ್ಮನ್ನೇ ನೀವು ಎಕ್ಸಾಂಪಲ್ ಆಗಿತ್ಕೊಳ್ಳಿ, ಹ್ಯೂಮನ್ ಬೀಯಿಂಗ್ಸ್ ನಾವೆಲ್ಲರೂ ಒಂದೇ ಸ್ಪೀಶೀಸ್, ಆದರೂ ಕೂಡ ನಮ್ಮಲ್ಲಿ ವ್ಯತ್ಯಾಸಗಳಿದೆ, ವೇರಿಯೇಷನ್ಸ್ ಇದೆ. ಆಫ್ರಿಕನ್ ಪೀಪಲ್ ತುಂಬ ಡಾರ್ಕ್ ಆಗಿರ್ತಾರೆ, ಅಮೇರಿಕನ್ ಪೀಪಲ್ ತುಂಬ ವೈಟ್ ಆಗಿರ್ತಾರೆ, ಕಕೇಶನ್ಸ್ ಅಂತ ಹೇಳಿ ಕರಿತೇವೆ. ಓಕೆನಾ. ಸೊ ಮಂಗೋಲಿಯನ್ ಪೀಪಲ್ಗೆ ಸ್ವಲ್ಪ ಮಂಗೋಲಿಯನ್ ಫೋಲ್ಡ್ ಅನ್ನೋ ಒಂದು ವೇರಿಯೇಷನ್ ಕಾಣುತ್ತೆ. ಸೊ ಈ ರೀತಿಯಾಗಿ ಆ ಡಿಫ್ರೆನ್ಸಸ್ಗಳು ಯಾಕಿದೆ, ಆ ಜಾಗಕ್ಕೆ ಆರ್ಗ್ಯಾನಿಸಮ್ ಅಡಾಪ್ಟ್ ಆಗಿ ಬೆಳೆಸ್ಕೊಂಡು ಬಂದಿರುವಂಥ ಆ ಡಿಫ್ರೆನ್ಸಸ್ಗಳಿರಬಹುದು. ಓಕೆನಾ. ಓಕೆನಾ. ಹಾಗೆ ಸಿನ್ಸ್ ದ ಆರ್ಗ್ಯಾನಿಸಮ್ಸ್ ಕ್ಯಾನ್ ಬಿ ಗ್ರೂಪ್ಡ್ ಇನ್ ದ ಆರ್ಡರ್ ಆಫ್ ಇನ್ಕ್ರೀಸಿಂಗ್ ಕಾಂಪ್ಲೆಕ್ಸಿಟಿ ಅಂತ ಹೇಳಿದ್ರೆ, ನಾವು ಆರ್ಗ್ಯಾನಿಸಮ್ಸ್ಗಳನ್ನ ಗ್ರೂಪ್ ಮಾಡೋದು ಹೇಗೆ? ಮೊದಲು ಲೆಸರ್ ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ಸ್, ಯೂನಿಸೆಲ್ಯುಲಾರ್, ಆಮೇಲೆ ಮಲ್ಟಿಸೆಲ್ಯುಲಾರ್, ಆಮೇಲೆ ಮೋರ್ ಕಾಂಪ್ಲೆಕ್ಸ್. ಓಕೆನಾ. ಆಮೇಲೆ ಫರ್ದರ್ ಮೋರ್ ಕಾಂಪ್ಲೆಕ್ಸ್ ಆರ್ಗನ್ ಸಿಸ್ಟಮ್. ಸೊ ಈ ರೀತಿಯಾಗಿ ಆರ್ಗ್ಯಾನಿಸಮ್ಸ್ಗಳನ್ನ ನಾವು ಕ್ಲಾಸಿಫೈ ಮಾಡ್ತಾ ಹೋಗ್ತೀವಲ್ವಾ? ಅದೇ ರೀತಿ ನೀವು ಕಿಂಗ್ಡಮ್ನಿಂದ ಬರೋದಾದ್ರೆ ಎಲ್ಲ ಅನಿಮಲ್ಸ್ಗಳು ಒಂದು ಕಿಂಗ್ಡಮ್. ಓಕೆನಾ. ಸೊ ಅದರಲ್ಲಿ ತೀರಾ ಸಿಮಿಲಾರಿಟೀಸ್ಗಳಿರೋದನ್ನ ನಾವು ಮತ್ತೆ ಫೈಲಮ್ಗಳಾಗಿ ಮಾಡ್ತೇವೆ. ಆ ಫೈಲಮ್ಗಳಲ್ಲಿ ಇನ್ನೂ ಸಿಮಿಲಾರಿಟೀಸ್ಗಳಿರೋದನ್ನ ಕ್ಲಾಸ್ಗಳಾಗಿ ಮಾಡ್ತೇವೆ. ಸೊ ಇನ್ನೂ ಸಿಮಿಲಾರಿಟೀಸ್ಗಳಿದ್ರೆ ಆರ್ಡರ್ಸ್ಗಳು, ಇನ್ನೂ ಸಿಮಿಲಾರಿಟಿ ಇದ್ರೆ ಫ್ಯಾಮಿಲಿ, ಇನ್ನೂ ಸಿಮಿಲಾರಿಟಿ ಇದ್ರೆ ಜೀನಸ್. ಓಕೆನಾ. ಸೊ ಆಮೇಲೆ ಸ್ಪೀಶೀಸ್. ಈ ರೀತಿಯಾಗಿ ಬೇಸ್ಡ್ ಆನ್ ಸಿಮಿಲಾರಿಟೀಸ್ ನಾವು ಅವುಗಳನ್ನ ಕ್ಲಾಸಿಫೈ ಮಾಡ್ತಾ ಹೋಗ್ತೀವಲ್ವಾ? ಸೊ ಇದರಿಂದ ನಮಗೆ ಏನು ಗೊತ್ತಾಗುತ್ತೆ? ಬೇಸ್ಡ್ ಆನ್ ದೇರ್ ಸಿಮಿಲಾರಿಟೀಸ್ ಆ್ಯಂಡ್ ದ ಡಿಫರೆನ್ಸಸ್ ಫೌಂಡ್ ಬಿಟ್ವೀನ್ ದ ಆರ್ಗ್ಯಾನಿಸಮ್ಸ್ ವಿ ಆರ್ ಕ್ಲಾಸಿಫೈಯಿಂಗ್ ದೆಮ್, ಹೌದಲ್ವಾ? ಸೊ ಹೀಗಾಗಿ ನಾವು ಹೇಳ್ಬೋದು that the classification of species in fact a reflection of their evolutionary relationships. ಓಕೆನಾ. ಸೊ ಇಲ್ಲಿ ಆ ಕ್ಲಾಸಿಫಿಕೇಶನ್ ಆಫ್ ಆರ್ಗ್ಯಾನಿಸಮ್ ಅನ್ನೋದು ಅವುಗಳ ಎವಲ್ಯೂಷನರಿ ರಿಲೇಶನ್ಶಿಪ್ ಅನ್ನು ನಮಗೆ ತೋರಿಸ್ತಾ ಇದೆ ಅಂತ ಅರ್ಥ. ಓಕೆನಾ. ಸೊ ಹೇಗೆ ಒಂದು ಫಾರ್ಮ್ ಇಂದ ಇನ್ನೊಂದು ಫಾರ್ಮ್ ಎವಾಲ್ವ್ ಆಗಿರಬಹುದು. ಓಕೆನಾ. ಸೊ ಅದನ್ನ ತಿಳಿಸ್ಕೊಡೋದು ನಮಗೆ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ನಮಗೆ ಕ್ಲಾಸಿಫಿಕೇಶನ್ ಕೂಡ ಸಹಾಯ ಮಾಡುತ್ತೆ. ಓಕೆನಾ. ಸೊ ಹೀಗಾಗಿ ಎವಲ್ಯೂಷನ್ ಅನ್ನೋದು ಹಾಗೆ ಕ್ಲಾಸಿಫಿಕೇಶನ್ ಅನ್ನೋದು ಎರಡು ಇಂಟರ್ಲಿಂಕ್ಡ್. ಅರ್ಥ ಆಗ್ತಿದೆಯಾ ನಿಮಗೆ? ಸರಿನಾ? ಓಕೆ.
ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಸೊ ನಿಮಗೆ ಬೇಕಾದರೆ ನೀವು ಇದನ್ನ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ. ಓಕೆನಾ? ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ನೋಡಿ, ಎಕ್ಸ್ಪ್ಲೇನ್ ದ ಟರ್ಮ್ಸ್ ಅನಲಾಗಸ್ ಆ್ಯಂಡ್ ಹೋಮೋಲೋಗಸ್ ಆರ್ಗನ್ಸ್ ವಿತ್ ಎಕ್ಸಾಂಪಲ್ಸ್. ಓಕೆನಾ? ಸೊ ನಾವು ಆಲ್ರೆಡಿ ಅನಲಾಗಸ್ ಹೋಮೋಲಾಗಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ, ಹೌದಲ್ಲ? ಸೊ ಅನಲಾಗಸ್ ಆರ್ಗನ್ ಅಂತ ಹೇಳಿದ್ರೆ ಏನು? ಅನಲಾಗಸ್ ಅಂತ ಹೇಳಿದ್ರೆ ಅನಲಾಗಸ್ ಅಂತ ಹೇಳಿದ್ರೆ ಆರ್ಗನ್ಸ್ ವಿಚ್ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಸ್ಟ್ರಕ್ಚರ್ಸ್ ಇದೆ ಅವುಗಳಲ್ಲಿ, ಬಟ್ ಫಂಕ್ಷನ್ ಒಂದಿದೆ, ಫಂಕ್ಷನ್ ಸಿಮಿಲರ್ ಆಗಿದೆ. ಓಕೆನಾ? ಸೊ ಆರ್ಗನ್ಸ್ ವಿಚ್ ಹ್ಯಾವ್ ಡಿಫ್ರೆಂಟ್ ಇಂಟರ್ನಲ್ ಸ್ಟ್ರಕ್ಚರ್ಸ್ ಆರ್ ಡಿಫ್ರೆಂಟ್ ಬೇಸಿಕ್ ಡಿಸೈನ್ಸ್ ಬಟ್ ಹ್ಯಾವ್ ಸಿಮಿಲರ್ ಅಪಿಯರೆನ್ಸ್ ಆ್ಯಂಡ್ ಸಿಮಿಲರ್ ಫಂಕ್ಷನ್ಸ್, ಅವುಗಳನ್ನು ನಾವು ಅನಲಾಗಸ್ ಆರ್ಗನ್ ಅಂತ ಹೇಳಿ ಕರಿತೇವೆ. ಸ್ಟ್ರಕ್ಚರ್ ಡಿಫ್ರೆಂಟ್ ಆಗಿದೆ, ಬೇರೆ ಬೇರೆ ರೀತಿಯ ಸ್ಟ್ರಕ್ಚರ್ಸ್ಗಳಿದೆ. ಓಕೆನಾ? ಆದರೂ ಕೂಡ ಫಂಕ್ಷನ್ ಒಂದೇ ಇದೆ. ಉದಾಹರಣೆಗೆ ಎಕ್ಸಾಂಪಲ್, ವಿಂಗ್ಸ್ ಆಫ್ ಎನ್ ಇನ್ಸೆಕ್ಟ್ ಆ್ಯಂಡ್ ಅ ಬರ್ಡ್. ಸೊ ಇಲ್ಲಿ ಬಟರ್ಫ್ಲೈದು ಕೂಡ ವಿಂಗ್ ಇದೆ, ಆ ವಿಂಗ್ ಕೂಡ ಹಾರೋದಕ್ಕೆ ಸಹಾಯ ಮಾಡ್ತಾ ಇದೆ. ಹಕ್ಕಿಗಳಲ್ಲೂ ಕೂಡ ವಿಂಗ್ಸ್ ಇದೆ, ಆ ವಿಂಗ್ ಕೂಡ ಹಾರೋದಕ್ಕೆ ಸಹಾಯ ಮಾಡ್ತಾ ಇದೆ. ಆದರೆ ಸ್ಟ್ರಕ್ಚರಲ್ಲಿ ಅವೆರಡು ಒಂದೇನಾ? ನೋ, ಅವುಗಳ ಇಂಟರ್ನಲ್ ಸ್ಟ್ರಕ್ಚರ್ ಬೇರೆ ಬೇರೆ ಇದೆ, ಹೌದಲ್ವಾ? ಸೊ ಇನ್ಸೆಕ್ಟ್ಸ್ಗಳಲ್ಲಿ ಮೂಳೆನೇ ಇಲ್ಲ, ಹೌದಲ್ವಾ? ಸೊ ಅನಿಮಲ್ಸ್ಗಳಲ್ಲಿ ನಮಗೆ ಮೂಳೆ ಇದೆ, ಸಿಂಪಲ್ ನೋ? ಸೊ ಸ್ಟ್ರಕ್ಚರಲ್ಲಿ ಸಾಕಷ್ಟು ವ್ಯತ್ಯಾಸಗಳಿದೆ, ಬಟ್ ಫಂಕ್ಷನ್ ಒಂದೇ. ಸೊ ಅಂಥ ಆರ್ಗನ್ಸ್ಗಳನ್ನು ನಾವು ಅನಲಾಗಸ್ ಆರ್ಗನ್ ಅಂತ ಹೇಳಿ ಕರಿತೇವೆ. ಹೋಮೋಲೋಗಸ್ ಆರ್ಗನ್ ಅಂತ ಹೇಳಿದ್ರೆ ಆರ್ಗನ್ಸ್ ವಿಚ್ ಆರ್ ಹ್ಯಾವಿಂಗ್ ಸಿಮಿಲರ್ ಸ್ಟ್ರಕ್ಚರ್ ಬಟ್ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಫಂಕ್ಷನ್ಸ್. ಓಕೆನಾ? ಸ್ಟ್ರಕ್ಚರ್ ಒಂದೇ ಥರ ಇದೆ, ಆದರೆ ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗ ಆಗ್ತಾ ಇದೆ. ಸೊ ಅಂಥ ರಚನೆಗಳನ್ನು ನಾವು ಹೋಮೋಲೋಗಸ್ ಆರ್ಗನ್ಸ್ ಅಂತ ಹೇಳಿ ಕರಿತೇವೆ. ಆರ್ಗನ್ಸ್ ವಿಚ್ ಹ್ಯಾವ್ ಸಿಮಿಲರ್ ಇಂಟರ್ನಲ್ ಸ್ಟ್ರಕ್ಚರ್, ಓಕೆನಾ, ಆರ್ ಸೇಮ್ ಬೇಸಿಕ್ ಡಿಸೈನ್ ಬಟ್ ಹ್ಯಾವ್ ಡಿಫರೆಂಟ್ ಫಂಕ್ಷನ್ಸ್ ಆರ್ ಕಾಲ್ಡ್ ಹೋಮೋಲೋಗಸ್ ಆರ್ಗನ್ಸ್. ಓಕೆನಾ? ಸೊ ಎಕ್ಸಾಂಪಲ್ ನಿಮಗೆ ವಿಂಗ್ ಆಫ್ ಅ ಬ್ಯಾಟ್, ಓಕೆನಾ, ಫ್ಲಿಪ್ಪರ್ ಆಫ್ ಅ ಸೀಲ್, ಓಕೆನಾ, ಫ್ರಂಟ್ ಲೆಗ್ ಆಫ್ ಅ ಹಾರ್ಸ್, ಓಕೆನಾ, ಆ್ಯಂಡ್ ಆರ್ಮ್ ಆಫ್ ಅ ಮ್ಯಾನ್. ಓಕೆನಾ? ಸೊ ನಮ್ಮಲ್ಲಿ ಆ ಕುದುರೆಗಳ ಫ್ರಂಟ್ ಲೆಗ್ ಆಗಿರ್ಬೋದು, ನಮ್ಮ ಮುಂಗೈಗಳಾಗಿರಬಹುದು, ಓಕೆನಾ, ಅಂದರೆ ನಮ್ಮ 4 limbs. ಓಕೆನಾ? ಸೊ ಅದೇ ರೀತಿ ವೇಲ್ಗಳ ಫಿನ್ಸ್ಗಳಾಗಿರ್ಬೋದು, ಎಲ್ಲವುಗಳು ಕೂಡ ಸ್ಟ್ರಕ್ಚರಲ್ಲಿ ಸಿಮಿಲಾರಿಟೀಸ್ಗಳನ್ನು ಹೊಂದಿದೆ, ಆದರೆ ಬೇರೆ ಬೇರೆ ಫಂಕ್ಷನ್ಸ್ಗಳಿಗೆ ಯೂಸ್ ಆಗ್ತಾ ಇದೆ. ಓಕೆನಾ? ಸೊ ವೇಲ್ಗಳಲ್ಲಿ ಈಜೋದಕ್ಕೆ, ನಮಗೆ ಬೇರೆ ಬೇರೆ ಕೆಲಸ ಮಾಡೋದಕ್ಕೆ, ಹಾರ್ಸ್ಗಳಲ್ಲಿ ಓಡೋದಕ್ಕೆ, ನಡೆಯೋದಕ್ಕೆ. ಸೊ ಈ ರೀತಿ ಅರ್ಥ ಆಗ್ತಿದೆಯಾ? ಸೊ ಡಿಫ್ರೆನ್ಸಸ್ ಬಿಟ್ವೀನ್ ಅನಲಾಗಸ್ ಅಂಡ್ ಹೋಮೋಲಾಗಸ್ ಅರ್ಥ ಆಯ್ತಾ? ಎಕ್ಸಾಂಪಲ್ಸ್ ಕೂಡ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಓಕೆನಾ? ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ನೋಡಿ, ಔಟ್ಲೈನ್ ಅ ಪ್ರಾಜೆಕ್ಟ್ ವಿಚ್ ಏಮ್ಸ್ ಟು ಫೈಂಡ್ ದ ಡಾಮಿನೆಂಟ್ ಕೋಟ್ ಕಲರ್ ಇನ್ ಡಾಗ್ಸ್. ಓಕೆನಾ? ಸೊ ನಾಯಿಗಳಲ್ಲಿ ಆ ಚರ್ಮದ ಆ ಕೋಟ್ ಕಲರ್ ಏನಿದೆ, ಅಥವಾ ಆ ಚರ್ಮದ ಮೇಲಿರುವಂಥ ಆ ಪ್ಯಾಟರ್ನ್ ಏನಿದೆ, ಸೊ ಅದರಲ್ಲಿ ಡಾಮಿನೆಂಟ್ ಯಾವುದು ಅಂತ ಐಡೆಂಟಿಫೈ ಮಾಡೋದಕ್ಕೆ ಏನೋ ಒಂದು ಪ್ರಾಜೆಕ್ಟನ್ನು ಏಮ್ ಮಾಡಿ ಅಂತ ಕೇಳ್ತಾ ಇದ್ದಾರೆ, ಒಂದು ಪ್ರಾಜೆಕ್ಟನ್ನು ಔಟ್ಲೈನ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಸೊ ಇಲ್ಲಿ ನಾವು ನಮ್ಮನ್ನೇ ಎಕ್ಸಾಂಪಲ್ ಆಗಿ ತಗೊಂಡ್ರು, ನಮ್ಮ ಸ್ಕಿನ್ ಕಲರ್ ಇದೆಯಲ್ಲ, ಈ ಸ್ಕಿನ್ ಕಲರ್ಗೆ ಸಾಕಷ್ಟು ಜೀನ್ಸ್ಗಳು ಕಾರಣವಾಗುತ್ತೆ. ಓಕೆನಾ? ಸುಮಾರಷ್ಟು ಅಲ್ಲಿಲ್ಸ್ಗಳು ಇದೆ ನಮ್ಮಲ್ಲಿ. ಓಕೆನಾ? ಸೊ ಅದೇ ರೀತಿ ಡಾಗ್ಸ್ನ ಈ ಕೋಟ್ ಕಲರ್ ಏನಿದೆ, ಓಕೆನಾ, ಸೊ ಅದರ ಚರ್ಮದ ಬಣ್ಣ ಏನಿದೆ, ಅದಕ್ಕೆ ಕೂಡ ಡಾಗ್ಸ್ನಲ್ಲಿ ಸಾಕಷ್ಟು ಜೀನ್ಸ್ಗಳಿದೆ. ಓಕೆನಾ? ಸಾಕಷ್ಟು ಜೀನ್ಸ್ಗಳಿದೆ. ಬಟ್ ಹೇಗೆ ಐಡೆಂಟಿಫೈ ಮಾಡ್ತೀರಾ ನೋಡಿ, ಡಾಗ್ಸ್ ಹ್ಯಾವ್ ಮೆನಿ ಸೆಟ್ಸ್ ಆಫ್ ಜೀನ್ಸ್ ದಟ್ ಕಂಟ್ರೋಲ್ ದೇರ್ ಕೋಟ್ ಕಲರ್. ಓಕೆನಾ? ಸೊ ಡಾಗ್ಸ್ಗಳಲ್ಲಿ ಸಾಕಷ್ಟು ಜೀನ್ಸ್ಗಳಿದೆ, ಅವುಗಳ ಕೋಟ್ ಕಲರನ್ನು ಕಂಟ್ರೋಲ್ ಮಾಡೋದಕ್ಕೆ. ಸೊ ನಾವು ಹೇಗೆ ಐಡೆಂಟಿಫೈ ಮಾಡೋಣ ಅಂದರೆ, ಅ ಡಾಗ್ ಇನ್ಹೆರಿಟ್ಸ್ 1 copy ಆಫ್ ಜೀನ್ ಫ್ರಮ್ ಈಚ್ ಆಫ್ ಇಟ್ಸ್ ಪೇರೆಂಟ್ಸ್. ಹೌದಲ್ವಾ? ಸೊ ಸಾಮಾನ್ಯವಾಗಿ ಒಂದು ಕಾಪಿಯನ್ನು ಒನ್ ಆಫ್ ಇಟ್ಸ್ ಪೇರೆಂಟಿಂದ ಆ ಡಾಗ್ ಅನ್ನೋದು ಇನ್ಹೆರಿಟ್ ಮಾಡುತ್ತೆ. ಸೊ ಈಗ ನಾವು ಒಂದು ಎಕ್ಸಾಂಪಲ್ನ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಅಸ್ಯೂಮ್ ದಟ್ 1 parent ಈಸ್ ಬ್ಲ್ಯಾಕ್ ಹೋಮೋಸೈಗಸ್ ಮೇಲ್ ಅಂತ ಅನ್ಕೊಳ್ಳೋಣ. ನಾನು ಕ್ಯಾಪಿಟಲ್ ಬಿ ನಲ್ಲಿ ಬರ್ಕೊಂಡಿದ್ದೀನಿ. ಓಕೆನಾ? ಒಂದು ನಾಯಿ ಇದೆ, ಪೇರೆಂಟ್ ಆರ್ಗ್ಯಾನಿಸಮ್. ಓಕೆನಾ? ಸೊ ಒಂದು ನಾಯಿ ಇದೆ. ಸೊ ಅಲ್ಲಿ ಆ ನಾಯಿಯ ಬಣ್ಣ ಏನಿದೆ, ಬ್ಲ್ಯಾಕ್ ಕಲರ್ ಆಗಿದೆ. ಅದರ ಜೆನೆಟಿಕ್ ಕಾಂಬಿನೇಷನ್ ಹೇಗಿದೆ, ಹೋಮೋಸೈಗಸ್ ಕಂಡೀಷನ್ನಲ್ಲಿದೆ ಅಂತ ಅನ್ಕೊಳ್ಳೋಣ. ದಿಸ್ ಇಸ್ ಜಸ್ಟ್ ಅನ್ ಇಮ್ಯಾಜಿನೇಷನ್. ಓಕೆನಾ? ಸೊ ಆ ಹೋಮೋಸೈಗಸ್ ಮೇಲ್ ಡಾಗ್, ಓಕೆನಾ, ಅಗೈನ್ ಇದನ್ನ ನಾವು ಯಾವುದ್ರ ಜೊತೆ ಬ್ರೀಡ್ ಮಾಡ್ತಾ ಇದ್ದೀವಿ, ವಿತ್ ಆ ವೈಟ್ ಹೋಮೋಸೈಗಸ್ ಫಿಮೇಲ್ ಡಾಗ್. ಓಕೆನಾ? ಸೊ ಇಲ್ಲಿ ಮೇಲ್ ಬ್ಲ್ಯಾಕ್ ಕಲರ್ ಇರುವಂತಹ ಹೋಮೋಸೈಗಸ್ ಕಂಡೀಷನಲ್ಲಿ ಇರುವಂತಹ ಒಂದು ಮೇಲ್ ಡಾಗನ್ನು ಹೋಮೋಸೈಗಸ್ ವೈಟ್ ಕಲರಲ್ಲಿರುವಂಥ ಒಂದು ಫಿಮೇಲ್ ಡಾಗ್ನ ಜೊತೆ ಬ್ರೀಡ್ ಮಾಡಿದಾಗ, ಅಥವಾ ಆ ಆರ್ಗ್ಯಾನಿಸಮ್ಗಳು ಮೇಟ್ ಮಾಡಿದಾಗ, ಅವುಗಳಿಂದ ಉತ್ಪತ್ತಿಯಾಗುವಂಥ ಪ್ರೋಜನಿಯಲ್ಲಿ ಬರುವ ಬಣ್ಣದ ಆಧಾರದ ಮೇಲೆ ನಾವು ಇಟ್ಕೊಂಡು ಅದನ್ನು ಆಧಾರವಾಗಿ ಇಟ್ಕೊಂಡು ನಾವು ಯಾವುದು ಡಾಮಿನೆಂಟ್ ಜೀನ್ ಅಂತ ಎಕ್ಸ್ಪ್ಲೈನ್ ಮಾಡ್ಬೋದು. ಓಕೆನಾ? ಉದಾಹರಣೆಗೆ, ಓಕೆ ನೋಡಿ ಇಲ್ಲಿ, ಅಸ್ಯೂಮ್ ದಟ್ 1 parent is black homozygous male, the other one is white homozygous female. When they mate and produce offsprings,
If the progeny has all black dogs, then the black color coat can be considered as a dominant color. Simple. ನೀವು ಜಸ್ಟ್ ಮಾನೋ ಹೈಬ್ರಿಡ್ ಕ್ರಾಸ್ ಅನ್ನ ಇಮ್ಯಾಜಿನ್ ಮಾಡ್ಕೊಳ್ರೋ, ಅಲ್ಲಿ ಏನಾಗ್ತಾ ಇದ್ದು, ಹೋಮೋಜೈಗಸ್ ಟಾಲ್ ಪ್ಲಾಂಟ್ ಇತ್ತು, ಹೋಮೋಜೈಗಸ್ ಡ್ವಾರ್ಫ್ ಪ್ಲಾಂಟ್ ಇತ್ತು, ಹೌದಲ್ವಾ? ಸೊ ಹೋಮೋಜೈಗಸ್ ಟಾಲ್ ಪ್ಲಾಂಟನ್ನ ನಾವು ಹೋಮೋಜೈಗಸ್ ಡ್ವಾರ್ಫ್ ಪ್ಲಾಂಟ್ ಜೊತೆ ಬ್ರೀಡ್ ಮಾಡಿದಾಗ ಫಸ್ಟ್ ಜನರೇಷನ್ನಲ್ಲಿ ಎಲ್ಲ ಪ್ಲಾಂಟ್ಗಳು ಟಾಲ್ ಆಗಿದ್ವು, ಹೌದಲ್ವಾ? ಸೊ ಹಾಗಾಗಿ ನಮಗೆ ಟಾಲ್ ಅನ್ನುವ ಒಂದು ಆ ಟ್ರೇಟ್ ಏನಿದೆ ಅದು ಡಾಮಿನೆಂಟ್ ಅಂತ ಗೊತ್ತಾಯಿತು. ಅದೇ ರೀತಿ ಸಿಂಪಲ್. ಸೊ ಇಲ್ಲಿ ಕೂಡ ಸೇಮ್ ಅದೇ ಕಾನ್ಸೆಪ್ಟನ್ನು ಅಪ್ಲೈ ಮಾಡಿ ನಾವು ಹೇಳ್ಬೋದು, ಓಕೆನಾ? ಸೊ ಬ್ಲ್ಯಾಕ್ ಕಲರ್ ಮತ್ತು ವೈಟ್ ಕಲರ್ ಡಾಗ್ ಫಾರ್ಮ್ ಬ್ರೀಡ್ ಮಾಡಿ ಹುಟ್ಟಿದಂಥ ಆಫ್ ಸ್ಪ್ರಿಂಗ್ಸ್ಗಳು ಬ್ಲ್ಯಾಕ್ ಕಲರ್ನಲ್ಲಿ ಇದ್ದರೆ ಆಬ್ವಿಯಸ್ಲಿ ಬ್ಲ್ಯಾಕ್ನ ನಾವು ಡಾಮಿನೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು, ಓಕೆನಾ? ಸೊ ಈ ರೀತಿಯಾಗಿ ನಾವು ಅರ್ಥ ಮಾಡ್ಕೊಳ್ಬೋದು. ಸರಿನಾ? ಅರ್ಥ ಆಗ್ತಿದೆಯಾ ಸಿಂಪಲ್ ಆಗಿ? ಓಕೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಓಕೆ. ಸೊ ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ಫಾಸಿಲ್ಸ್ ಇನ್ ಡಿಸೈಡಿಂಗ್ ಎವಲ್ಯೂಷನರಿ ರಿಲೇಷನ್ಶಿಪ್ಸ್. ಫಾಸಿಲ್ಸ್ಗಳ ಪ್ರಾಮುಖ್ಯತೆ ಏನು, ಓಕೆನಾ? ಎವಲ್ಯೂಷನರಿ ರಿಲೇಷನ್ಶಿಪ್ಸ್ಗಳನ್ನು ಡಿಸೈಡ್ ಮಾಡುವಾಗ ಫಾಸಿಲ್ಸ್ಗಳ ಪ್ರಾಮುಖ್ಯತೆ ಏನು ಅಂತ ಕೇಳ್ತಾ ಇದ್ದಾರೆ, ಓಕೆನಾ? ಸೊ ಫಾಸಿಲ್ಸ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ಪ್ರೊವೈಡಿಂಗ್ ಎವಲ್ಯೂಷನರಿ ಎವಿಡೆನ್ಸಸ್. ಯಾವ ರೀತಿ ನೋಡಿ, ಬೈ ಸ್ಟಡಿಯಿಂಗ್ ಫಾಸಿಲ್ಸ್ ವಿ ಕ್ಯಾನ್ ನೋ ಅಬೌಟ್ ದ ಎವಲ್ಯೂಷನ್ ಪ್ರೋಸೆಸ್ ಆಫ್ ಎನ್ ಆರ್ಗ್ಯಾನಿಸಮ್, ಹೌದಲ್ವಾ? ಸೊ ನಾವು ಫಾಸಿಲ್ಸ್ಗಳನ್ನು ಸ್ಟಡಿ ಮಾಡೋದ್ರಿಂದ ಆ ಎವಲ್ಯೂಷನರಿ ಪಾತ್ವೇಯನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಯಾವ ಫಾರ್ಮ್ನಿಂದ ಯಾವ ಫಾರ್ಮ್ಗೆ ಎವಾಲ್ವ್ ಆಗಿರಬಹುದು ಒಂದು ಆರ್ಗ್ಯಾನಿಸಮ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೋದು. ಹೇಗೆ? ಅವುಗಳಲ್ಲಿರುವ ಸ್ಟ್ರಕ್ಚರಲ್ ಸಿಮಿಲಾರಿಟೀಸ್ಗಳು ಮತ್ತು ಪ್ರೆಸೆಂಟ್ ಜನರೇಷನ್ನಲ್ಲಿರುವಂಥ ಆರ್ಗ್ಯಾನಿಸಮ್ಗಳಲ್ಲಿರುವಂಥ ಸಿಮಿಲಾರಿಟೀಸ್ಗಳನ್ನು ಐಡೆಂಟಿಫೈ ಮಾಡಿ ಅವುಗಳನ್ನು ಕೋರಿಲೇಟ್ ಮಾಡಿ ನಾವು ಆ ಫಾಸಿಲ್ಸ್ಗಳ ಮೂಲಕ ಆ ಆರ್ಗ್ಯಾನಿಸಮ್ಸ್ಗಳ ಎವಲ್ಯೂಷನರಿ ಪಾತ್ವೇನ ಅರ್ಥ ಮಾಡ್ಕೊಳ್ಬೋದು, ಹೌದಲ್ವಾ? ಅದೇ ರೀತಿ ಫಾಸಿಲ್ಸ್ ಹೆಲ್ಪರ್ಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ಡೆವಲಪ್ಮೆಂಟ್ ಆಫ್ ಕಾಂಪ್ಲೆಕ್ಸ್ ಬಾಡಿ ಡಿಸೈನ್ಸ್ ಫ್ರಮ್ ಸಿಂಪಲ್ ಫಾರ್ಮ್ಸ್, ಓಕೆನಾ? ಸೊ ಇಲ್ಲಿ ಎವಲ್ಯೂಷನಲ್ಲಿ ಸಿಂಪಲ್ ಫಾರ್ಮ್ಸ್ಗಳಿಂದ ಕಾಂಪ್ಲೆಕ್ಸ್ ಆರ್ಗನ್ಸ್ಗಳು ಹೇಗೆ ಡೆವಲಪ್ ಆದವು ಅನ್ನೋದನ್ನು, ಹೇಗೆ ಆಗಿರಬಹುದು ಅನ್ನೋದಕ್ಕೆ ಕೂಡ ಒಂದು ದಾರಿಯನ್ನು ನಮಗೆ ಮಾಡಿಕೊಡುತ್ತೆ, ಓಕೆನಾ? ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಮಗೊಂದು ದಾರಿ ಮಾಡಿಕೊಡುತ್ತೆ, ಹೌದಲ್ವಾ? ಸೊ ಇದು ಕೂಡ ಫಾಸಿಲ್ಸ್ಗಳಿಂದ ನಾವು ಕಲಿಬೋದು, ಓಕೆನಾ? ಆ್ಯಂಡ್ ಫಾಸಿಲ್ಸ್ ಮೈಟ್ ಆಕ್ಟ್ ಆಸ್ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ಟೂ ಸ್ಪೀಶೀಸ್ ಅಥವಾ ಟೂ ಗ್ರೂಪ್ಸ್ ಆಫ್ ಆರ್ಗ್ಯಾನಿಸಮ್ಸ್, ಓಕೆನಾ? ಸೊ ಉದಾಹರಣೆಗೆ ನಾವು ಆಲ್ರೆಡಿ ಕಲ್ತಿರೋ ಹಾಗೆ ನಮ್ಮ ಬುಕ್ನಲ್ಲಿ ಇದೆ, ಫೆದರ್ಸ್ ಫೌಂಡ್ ಇನ್ ಡೈನೋಸರ್ಸ್ ಇಂಡಿಕೇಟ್ ದಟ್ ಬರ್ಡ್ಸ್ ಮೈಟ್ ಹ್ಯಾವ್ ಎವಾಲ್ವ್ಡ್ ಫ್ರಮ್ ದೆಮ್, ಓಕೆನಾ? ಅದರರ್ಥ ಅಲ್ಲಿ ಏನಾಗ್ತಿದೆ, ಈ ಬರ್ಡ್ಸ್ಗಳು ರೆಪ್ಟೈಲ್ಸ್ಗಳಿಂದ ಎವಾಲ್ವ್ ಆಗಿರಬಹುದು ಅನ್ನೋ ಒಂದು ಐಡಿಯಾವನ್ನು ನಮಗೆ ಕೊಡ್ತಾ ಇದೆ. ಹೇಗೆ? ನಮಗೆ ಸಿಕ್ಕಿರುವ ಫಾಸಿಲ್ಸ್ಗಳನ್ನು ನಾವು ಸ್ಟಡಿ ಮಾಡಿದಾಗ ನಮಗೆ ಗೊತ್ತಾಯಿತು, ಫಾಸಿಲ್ಸ್ ಆ ಡೈನೋಸಾರ್ಸ್ನಂಥ ಫಾಸಿಲ್ಸ್ಗಳಲ್ಲಿ ಕೂಡ ಫೆದರ್ಸ್ಗಳಿದ್ವು ಅಂತ. ಸೊ ಇನ್ನೊಂದು ಪಕ್ಷಿ ಬರುತ್ತೆ, ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ರೆಪ್ಟೈಲ್ಸ್ ಆ್ಯಂಡ್ ಬರ್ಡ್ಸ್, ಆರ್ಕಿಯಾಪ್ಟೆರಿಕ್ಸ್ ಅಂತ ಹೇಳಿ ಒಂದು ಪಕ್ಷಿ. ಅದರ ಫಾಸಿಲ್ಸ್ನ ಮೂಲಕ ನಾವು ಹೇಳೋದಾದರೆ ಆ ರೆಪ್ಟೈಲ್ನಲ್ಲಿ, ಆ ಫಾಸಿಲ್ನಲ್ಲಿ ಏನಿತ್ತು, ರೆಪ್ಟೈಲ್ಗಳ ಕ್ಯಾರೆಕ್ಟರಿಸ್ಟಿಕ್ಕು ಇತ್ತು, ಬರ್ಡ್ಸ್ಗಳ ಕ್ಯಾರೆಕ್ಟರಿಸ್ಟಿಕ್ಸ್ ಕೂಡ ಇತ್ತು. ಸೊ ಈ ರೀತಿಯಾಗಿ ಕನೆಕ್ಟಿಂಗ್ ಲಿಂಕ್ಗಳಾಗಿ ನಮಗೆ ಆ್ಯಕ್ಟ್ ಆಗುತ್ತೆ ಫಾಸಿಲ್ಸ್ಗಳು, ಓಕೆನಾ? ಫಾಸಿಲ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಎವಲ್ಯೂಷನರಿ ಪಾತ್ವೇನ ಅರ್ಥ ಮಾಡ್ಕೊಳ್ಳುವಾಗ. ಅರ್ಥ ಆಗ್ತಿದೆಯಾ? ಸೊ ಈ ಎಲ್ಲ ಕಾರಣಗಳನ್ನು ನಾವು ಹೆಸರಿಸ್ಬೋದು. ವೆನ್ ವಿ ಕನ್ಸಿಡರ್ ನಮಗೆ ಆ ಫಾಸಿಲ್ಸ್ಗಳ ಪ್ರಾಮುಖ್ಯತೆ ಏನು ಅಂತ ಕೇಳಿದಾಗ ನಮಗೆ ಈ ಎಲ್ಲ ರೀಸನ್ಸ್ಗಳನ್ನು ನಾವು ಹೆಸರಿಸ್ಬೋದು. ಅರ್ಥ ಆಗ್ತಿದೆಯಾ? ಓಕೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ಓಕೆ. What evidence do we have for the origin of life from inanimate matter? ಓಕೆನಾ? ಸಿಂಪಲ್ ಆಗಿ ಇನ್ಆರ್ಗ್ಯಾನಿಕ್ ಮ್ಯಾಟರ್ ಇಂದ ಆರ್ಗ್ಯಾನಿಕ್ ಮ್ಯಾಟರ್ ಅಥವಾ ಹೊಸ ಲೈಫ್, ಒಂದು ಹೊಸ ಸೆಲ್ ಅನ್ನೋದು ಹೇಗೆ ಉತ್ಪತ್ತಿ ಆಯಿತು ಅನ್ನೋದಕ್ಕೆ ಯಾವ ಆಧಾರ ಇದೆ ನಮ್ಮ ಹತ್ರ? ಇದೆ. ಯಾವ ಆಧಾರ? ಮಿಲ್ಲರ್ಸ್ ಆ್ಯಂಡ್ ಯುರೇಸ್ ಎಕ್ಸ್ಪೆರಿಮೆಂಟ್ಸ್. ಓಕೆ, ಎಕ್ಸ್ಕ್ಯೂಸ್ ಮಿ. ಓಕೆ, ಸೊ ಈ ಮಿಲ್ಲರ್ಸ್ ಆ್ಯಂಡ್ ಯುರೇಸ್ ಎಕ್ಸ್ಪೆರಿಮೆಂಟ್ನಲ್ಲಿ ಏನು ಮಾಡ್ತಾರೆ ನೋಡಿ, JBS ಹ್ಯಾಲ್ಡೇನ್ ಅನ್ನುವಂಥ ವಿಜ್ಞಾನಿ ಮೊದಲು ಈ ಆರ್ಗ್ಯಾನಿಕ್ ಸಬ್ಸ್ಟೆನ್ಸಸ್ಗಳೇನಿದೆ, ಆ ಫಸ್ಟ್ ಪ್ರೋಟೋಸೆಲ್ಸ್ಗಳು ಏನಿದೆ, ಭೂಮಿಯಲ್ಲಿ ಉತ್ಪತ್ತಿಯಾದಂಥ ಫಸ್ಟ್ ಪ್ರೋಟೋಸೆಲ್ಸ್ಗಳು ಇನ್ಆರ್ಗ್ಯಾನಿಕ್ ಮೆಟೀರಿಯಲ್ಸ್ನಿಂದ ಬಂದಿರಬಹುದು ಅನ್ನುವ ಒಂದು ಸಜೆಷನನ್ನು ಕೊಡ್ತಾರೆ, ಒಂದು ಐಡಿಯಾನ ಕೊಡ್ತಾರೆ. ಸೊ ಅದನ್ನು ಆಧಾರವಾಗಿಟ್ಕೊಂಡು ಮಿಲ್ಲರ್ ಆ್ಯಂಡ್ ಯುರೇ ಅನ್ನುವಂಥ ಇಬ್ಬರು ವಿಜ್ಞಾನಿಗಳು 1953ನಲ್ಲಿ ಒಂದು ಎಕ್ಸ್ಪೆರಿಮೆಂಟನ್ನು ಕಂಡಕ್ಟ್ ಮಾಡ್ತಾರೆ. ಸೊ ಅದರಲ್ಲಿ ಏನೇನು ಮಾಡ್ತಾರೆ ನೋಡಿ ಅವ್ರು ಏನು ಮಾಡ್ತಾರೆ ಗೊತ್ತಾ? ಸೊ ದೇ ಅಸೆಂಬಲ್ಡ್ an atmosphere similar to that thought to exist in the early earth, on the early earth. ಸೊ ಅಲ್ಲಿ ನಮ್ಮ ಭೂಮಂಡಲದಲ್ಲಿ ಇನಿಷಿಯಲ್ ಸ್ಟೇಜ್ನಲ್ಲಿ ಅಟ್ಮಾಸ್ಫಿಯರ್ ಯಾವ ರೀತಿ ಇತ್ತು ಅನ್ನೋದನ್ನ ಆಧಾರದ ಈ ರೀತಿ ಇದ್ದಿರಬಹುದು ಅಂತ ತಿಳ್ಕೊಂಡು ಅವರು ಒಂದು ಆರ್ಟಿಫಿಷಿಯಲ್ ಅಟ್ಮಾಸ್ಫಿಯರನ್ನು ಕ್ರಿಯೇಟ್ ಮಾಡ್ತಾರೆ.
ಸೊ ಅದರಲ್ಲಿ ಏನು ಮಾಡ್ತಾರೆ, ಅವರಿಗೆ ಇದೊಂದು ಜಸ್ಟ್ ಗೆಸ್ ಅಷ್ಟೇ, ಓಕೆನಾ. ಸೊ ಅಲ್ಲಿ ಅಮೋನಿಯಾ ಇದ್ದಿರಬಹುದು, ಹೈಡ್ರೋಜನ್ ಇದ್ದಿರಬಹುದು, ಓಕೆನಾ, ಅಥವಾ ಮೀಥೇನ್ ಇದ್ದಿರಬಹುದು, ಓಕೆನಾ, ಬಟ್ ಆಕ್ಸಿಜನ್ ಇರಲಿಲ್ಲ ಅನ್ನೋ ಒಂದು ಕಾನ್ಸೆಪ್ಟ್. ಸೊ ಈ ರೀತಿಯಾಗಿ ಈ ರೀತಿಯಾದ ಒಂದು ಆರ್ಟಿಫಿಷಿಯಲ್ ಎನ್ವಿರಾನ್ಮೆಂಟನ್ನು ಅವರು ಕ್ರಿಯೇಟ್ ಮಾಡ್ತಾರೆ. ಅದಾದಮೇಲೆ ಆ ಸೆಟಪ್ಪನ್ನು ಸಾಮಾನ್ಯವಾಗಿ ಅವರು ಒಂದು 100 ಡಿಗ್ರಿ ಸೆಲ್ಸಿಯಸ್ನ ಕೆಳಗಡೆ ಯಾವಾಗಲೂ ಆ ಟೆಂಪ್ರೇಚರ್ನ ಮೇಂಟೈನ್ ಮಾಡಿ ಇಟ್ಕೊಂಡಿರ್ತಾರೆ. ಅಂದರೆ ಆಗ ಭೂಮಿಯ ತಾಪಮಾನ ಸ್ವಲ್ಪ ಜಾಸ್ತಿ ಇತ್ತು ಇವಾಗಿನ ತಾಪಮಾನಕ್ಕೆ ಕಂಪೇರ್ ಮಾಡಿದ್ರೆ, ಓಕೆನಾ. ಸೊ ಮ್ಯಾಕ್ಸ್ ಟು ಮ್ಯಾಕ್ಸ್ 100 ಡಿಗ್ರಿ ಸೆಲ್ಸಿಯಸ್ಗಿಂತ ಇನ್ನೊಂದು ಸ್ವಲ್ಪ ಕಡಿಮೆ ಇಟ್ಕೊಂಡು ಟೆಂಪ್ರೇಚರ್ನ ಮೇಂಟೈನ್ ಮಾಡಿಕೊಂಡು ಅವ್ರು ಏನು ಮಾಡ್ತಾರೆ, ಈ ಮಿಕ್ಸ್ಚರ್ ಆಫ್ ಗ್ಯಾಸಸ್ಗಳನ್ನು ಒಂದು ಕಂಟೈನರಲ್ಲಿ, ಒಂದು ಆರ್ಟಿಫಿಷಿಯಲ್ ಎನ್ವಿರಾನ್ಮೆಂಟ್ನಲ್ಲಿ ರಿಯಾಕ್ಷನ್ ಆಗೋದಕ್ಕೆ ಬಿಡ್ತಾರೆ, ಓಕೆನಾ. ಸೊ ಜೊತೆಗೆ ಏನು ಮಾಡ್ತಾರೆ, ದೇ ಪಾಸ್ಟ್ ಥ್ರೂ ಅ ಮಿಕ್ಸ್ಚರ್ ಆಫ್ ಗ್ಯಾಸಸ್ ಟು ಸಿಮ್ಯುಲೇಟ್ ಲೈಟನಿಂಗ್, ಓಕೆನಾ. ಸೊ ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಅಟ್ಮಾಸ್ಫಿಯರ್ನಲ್ಲಿ ಈ ಎಲ್ಲ ಗ್ಯಾಷಿಯಸ್ ಮಿಕ್ಸ್ಚರ್ಗಳ ಜೊತೆಗೆ ಎಲೆಕ್ಟ್ರಿಸಿಟಿಯ ಸಹಾಯದ ಮೂಲಕ ಒಂದು ಎಲೆಕ್ಟ್ರಿಕ್ ಸ್ಪಾರ್ಕ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತಾ ಆ ಮಿಕ್ಸ್ಚರ್ಸ್ಗಳು ರಿಯಾಕ್ಟ್ ಆಗೋದಕ್ಕೆ ಬಿಡ್ತಾರೆ, ಓಕೆನಾ. ಸೊ ಈ ಎಲೆಕ್ಟ್ರಿಕ್ ಸ್ಟಿಮ್ಯುಲೇಷನ್ಸ್ ಅಥವಾ ಎಲೆಕ್ಟ್ರಿಕ್ ಸ್ಪಾರ್ಕ್ಸ್ಗಳು ಆಗ ಆಗ್ತಾ ಇದ್ದಂಥ ಲೈಟನಿಂಗ್ ಎಫೆಕ್ಟನ್ನು ಕೊಡ್ತಾ ಇರುತ್ತವೆ, ಓಕೆನಾ. ಅರ್ಥ ಆಗ್ತಿದೆಯಾ? ಸೊ ಆನ್ಷಿಯಂಟ್ ಅಟ್ಮಾಸ್ಫಿಯರ್ ಜೊತೆಗೆ ಲೈಟನಿಂಗ್, ಸೊ ಇದನ್ನು ಆರ್ಟಿಫಿಷಿಯಲ್ ಆಗಿ ಅವರು ಕ್ರಿಯೇಟ್ ಮಾಡಿ ಆಫ್ಟರ್ ಅ ವೀಕ್, ಓಕೆನಾ, ಎಟ್ ದ ಎಂಡ್ ಆಫ್ ಅ ವೀಕ್ ಅವ್ರಿಗೆ ಗೊತ್ತಾಗುತ್ತೆ ಅರೌಂಡ್ 15% ಆಫ್ ದ ಕಾರ್ಬನ್ ಏನಿದೆ, ಆ ಕಾರ್ಬನ್ ಮಾಲಿಕ್ಯೂಲ್ ಏನಿದೆ, ಮೀಥೇನ್ನಿಂದ ಎಕ್ಸ್ಟ್ರಾಕ್ಟ್ ಆದಂಥ ಅದೊಂದು ಕಾರ್ಬನ್ ಮಾಲಿಕ್ಯೂಲ್ ಏನಿದೆ, ಸೊ ಆ ಕಾರ್ಬನ್ ಮಾಲಿಕ್ಯೂಲಿಂದ ಅವರಿಗೆ ಸಾಕಷ್ಟು ಪ್ರೋಟೀನ್ ಮಾಲಿಕ್ಯೂಲ್ಸ್ಗಳು, ಅಮೈನೋ ಆಸಿಡ್ಸ್ಗಳು ದೊರಕುತ್ತವೆ, ಓಕೆನಾ. ಸೊ ಈ ಎಕ್ಸ್ಪೆರಿಮೆಂಟ್ನಲ್ಲಿ ಅವರಿಗೆ ಅಟ್ ಲಾಸ್ಟ್ ಏನು ಸಿಗುತ್ತಪ್ಪ, ಸೊ ಈ ಎಕ್ಸ್ಪೆರಿಮೆಂಟ್ನಲ್ಲಿ ಅವರಿಗೆ ಆ ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗಳಿಂದ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗಳು, ಪ್ರೋಟೀನ್ಸ್, ಅಮೈನೋ ಆಸಿಡ್ಸ್ ಅಂತ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗಳು ಉತ್ಪತ್ತಿ ಆಗಿರೋದು ಗೊತ್ತಾಗ್ಬಿಡುತ್ತೆ. ಸೊ ಈ ಆಧಾರದ ಮೇಲೆ ನಾವು ಹೇಳಬಹುದು ಇನಿಷಿಯಲ್ ಡೇಸ್ನಲ್ಲಿ ಒಂದು ಸೆಲ್ ಅನ್ನೋದೇನಿದೆ, ಆ ಪ್ರೋಟೋಸೆಲ್ ಅನ್ನೋದೇನಿದೆ, ಅದು ಇನ್ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ಗಳಿಂದ ಆಗಿರಬಹುದು ಅಂತ, ಓಕೆನಾ. ಸೊ ಈ ಸೆಟಪ್ನಲ್ಲಿ ನೀವು ಗಮನಿಸ್ಬೋದು, ಓಕೆನಾ. ಸೊ ಇದೊಂದು ಆರ್ಟಿಫಿಷಿಯಲ್ ಎನ್ವಿರಾನ್ಮೆಂಟ್ ಇದೆ. ಸೊ ಈ ಫ್ಲಾಸ್ಕ್ನಲ್ಲಿ ಆ ಗ್ಯಾಸಸ್ಗಳಿದೆ, ಮೀಥೇನ್ ಇದೆ, ಅಮೋನಿಯಾ ಇದೆ, ಹೈಡ್ರೋಜನ್ ಇದೆ, ಎಕ್ಸೆಪ್ಟ್ ಆಕ್ಸಿಜನ್, ಓಕೆನಾ, ನೀರಿನ ಜೊತೆಗೆ, ಓಕೆನಾ. ಸೊ ಅದಾದಮೇಲೆ ಇಲ್ಲಿ ಆ ಸ್ಮಾಲ್ ಆರ್ಗ್ಯಾನಿಕ್ ಕಲೆಕ್ಟ್ ಮಾಡಿಕೊಂಡು ಅವರು ಸ್ಟಡಿ ಮಾಡಿ ನೋಡಿದಾಗ, ಸೊ ಇಲ್ಲಿ ಆ ಇನ್ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗಳಿಂದ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗಳು ಉತ್ಪತ್ತಿಯಾಗಿರೋದು ಅವರಿಗೆ ಗೊತ್ತಾಗುತ್ತೆ. ಅರ್ಥ ಆಗ್ತಿದೆಯಾ? ಓಕೆ. ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ನೋಡಿ. ಓಕೆ. ಸೊ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಎಕ್ಸ್ಪ್ಲೇನ್ ಹೌ ಸೆಕ್ಷುವಲ್ ರಿಪ್ರೊಡಕ್ಷನ್ gives rise to more viable variations than asexual reproduction, and how does this affect evolution of those organisms that reproduce sexually. ಇಲ್ಲಿ ಸೆಕ್ಷುವಲ್ ರಿಪ್ರೊಡಕ್ಷನ್ ಅನ್ನೋದು ಹೇಗೆ ಸಾಕಷ್ಟು ವಯಬಲ್ ವೇರಿಯೇಷನ್ಸ್ಗಳನ್ನು ತಂದು ಕೊಡುತ್ತೆ ಆಸ್ ಕಂಪೇರ್ ಟು ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಂತ ಕೇಳ್ತಾ ಇದ್ದಾರೆ. ಸೊ ಈ ವೇರಿಯೇಷನ್ಸ್ಗಳು ಆ ಸೆಕ್ಷುವಲಿ ರಿಪ್ರೊಡ್ಯೂಸಿಂಗ್ ಆರ್ಗ್ಯಾನಿಸಮ್ಸ್ಗಳು ಎವಾಲ್ವ್ ಆಗೋದಕ್ಕೆ ಹೇಗೆ ಸಹಾಯ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ, ಓಕೆನಾ. ಸೊ ನಮಗೆಲ್ಲ ಗೊತ್ತಿರೋ ಹಾಗೆ ಎಸೆಕ್ಷುವಲ್ ರಿಪ್ರೊಡಕ್ಷನ್ನಲ್ಲಿ ವೇರಿಯೇಷನ್ಸ್ ಅನ್ನೋದು ತುಂಬ ಕಡಿಮೆ, ಹೌದಲ್ವಾ? ಯಾಕೆ ಅಂತ ಹೇಳಿದ್ರೆ, ಸಿನ್ಸ್ ದೆರ್ ಇಸ್ ಓನ್ಲಿ ಒನ್ ಪೇರೆಂಟ್, ಹೌದಲ್ವಾ? ಅದು ಕೂಡ ಆ ಆರ್ಗ್ಯಾನಿಸಮ್ಗಳು, ಉತ್ಪತ್ತಿಯಾದಂಥ ಆರ್ಗ್ಯಾನಿಸಮ್ಸ್ಗಳು ಜೆನೆಟಿಕಲಿ ಐಡೆಂಟಿಕಲ್ ಆಗಿರುತ್ತವೆ. ಸೊ ಹೀಗಾಗಿ ವೇರಿಯೇಷನ್ಸ್ಗಳು ಆಗುತ್ತೆ, ಇಲ್ಲ ಅಂತಲ್ಲ, ತುಂಬ ಕಡಿಮೆ ಇರುತ್ತೆ. ವೇರಿಯೇಷನ್ಸ್ಗಳಾದರೂ ಕೂಡ ಆ DNA ಆಗುವಂಥ ಸಣ್ಣ ಪುಟ್ಟ ಚೇಂಜಸ್ಗಳಿಂದಾಗಿ ವೇರಿಯೇಷನ್ಸ್ಗಳಾಗಬಹುದು. ತುಂಬ ಹ್ಯೂಜ್ ಅನ್ನೋ ಎಕ್ಸ್ಟ್ರೀಮ್ ಲೆವೆಲಲ್ಲಿ ವೇರಿಯೇಷನ್ಸ್ಗಳು ಕಾಣಿಸೋಲ್ಲ ಎಸೆಕ್ಷುವಲ್ ರಿಪ್ರೊಡಕ್ಷನ್ನಲ್ಲಿ, ಓಕೆನಾ. ಅದೇ ಸೆಕ್ಷುವಲ್ ರಿಪ್ರೊಡಕ್ಷನ್ ಗಿವ್ ರೈಸ್ ಟು ಮೋರ್ ವಯಬಲ್ ವೇರಿಯೇಷನ್ಸ್ ಬಿಕಾಸ್ ಯಾವ ರೀಸನ್ಸ್ಗಳಿಂದ, ಆ DNA ಆಗುವಂತಹ ಎರರ್ಸ್ಗಳಿಂದಾಗಿ, ಆ DNA ಕಾಪಿಯಿಂಗ್ನಲ್ಲಿ ಆಗುವಂತಹ ಎರರ್ಸ್ಗಳಿಂದಾಗಿ ವೇರಿಯೇಷನ್ಸ್ಗಳು ಬರಬಹುದು, ಅಥವಾ ವೇರಿಯೇಷನ್ಸ್ ಮೈಟ್ ಅರೈಸ್ ಡ್ಯೂ ಟು ಎಕ್ಸ್ಚೇಂಜ್ ಆಫ್ ಜೆನೆಟಿಕ್ ಮೆಟೀರಿಯಲ್ ಡ್ಯೂರಿಂಗ್ ಕ್ರಾಸಿಂಗ್ ಓವರ್ ಆಫ್ ಹೋಮೋಲೋಗಸ್ ಆರ್ಗನ್ಸ್ಗಳಾಗಿರ್ಬೋದು. ಸೊ ಇಲ್ಲಿ ನಮಗೆ ಗೊತ್ತಿರೋ ಹಾಗೆ ಜೆನೆಟಿಕ್ ಮಿಕ್ಸಿಂಗ್ ಅಪ್, ಜೆನೆಟಿಕ್ ಎಕ್ಸ್ಚೇಂಜ್ ಆಗುತ್ತೆ ಅಂತ ಗೊತ್ತು ನಮಗೆ ಸೆಕ್ಷುವಲ್ ರಿಪ್ರೊಡಕ್ಷನ್ನಲ್ಲಿ. ಸೊ ಈಗ ಜೆನೆಟಿಕ್ ಎಕ್ಸ್ಚೇಂಜ್ ಅಥವಾ ಜೆನೆಟಿಕ್ ಮಿಕ್ಸಿಂಗ್ ಅಪ್ ಆಗ್ತಾ ಇರುವಾಗ, ಎರಡು ಕ್ರೋಮೋಸೋಮ್ಗಳ ಮಧ್ಯೆ ಮಿಕ್ಸಿಂಗ್ ಆಗ್ತಾ ಇರುವಾಗ ಆಬ್ವಿಯಸ್ಲಿ ಮೋರ್ ವೇರಿಯೇಷನ್ಸ್ ಬರುವಂಥ ಸಾಧ್ಯತೆ ಇರುತ್ತೆ, ಓಕೆನಾ. ಅದು ಒಂದು ರೀಸನ್ ಆಗುತ್ತೆ. ಹಾಗೆ ವೇರಿಯೇಷನ್ಸ್ ಮೇ ಅಕರ್ ಡ್ಯೂ ಟು ರ್ಯಾಂಡಮ್ ಡಿಸ್ಟ್ರಿಬ್ಯೂಷನ್ ಆಫ್ ಕ್ರೋಮೋಸೋಮ್ಸ್ ಡ್ಯೂರಿಂಗ್ ಗ್ಯಾಮೇಟ್ ಫಾರ್ಮೇಷನ್, ಓಕೆನಾ. ಸೊ ನೀವು ಇಲ್ಲಿ ಆ ಡೈ ಹೈಬ್ರಿಡ್ ಕ್ರಾಸ್ನಲ್ಲೆಲ್ಲ ಓದಿದಿರಲ್ಲ, ಅಲ್ಲಿ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್, ರ್ಯಾಂಡಮ್ ಡಿಸ್ಟ್ರಿಬ್ಯೂಷನ್ ಆಫ್ ಅಲಿಲ್ಸ್ ಆಗುತ್ತೆ. ಸೊ ಈ ರೀತಿಯ ಆಗೋದ್ರಿಂದ ಸಾಕಷ್ಟು ರೀತಿಯ ಹೊಸ ಬಗೆಗಳು, ವೇರಿಯೇಷನ್ಸ್ಗಳು ಕಾಣುತ್ತೆ,
ಓಕೆನಾ. ಸೊ ನಮ್ಮಲ್ಲಿ ರಿಪ್ರೊಡಕ್ಷನ್ ಅಲ್ಲಿ ನಮ್ಮಲ್ಲಿ ಹ್ಯೂಮನ್ ಬೀಯಿಂಗ್ಸ್ ಅಥವಾ ಅನಿಮಲ್ಸ್ಗಳಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ ರಿಪ್ರೊಡಕ್ಷನ್ ಆಗಬೇಕು ಅಂತ ಹೇಳಿದ್ರೆ ಫಸ್ಟು ಗ್ಯಾಮೆಟ್ಸ್ ಫಾರ್ಮ್ ಆಗಬೇಕಲ್ವಾ. ಸೊ ಈ ಗ್ಯಾಮೆಟ್ಸ್ ಫಾರ್ಮ್ ಆಗಬೇಕು ಅಂತ ಹೇಳಿದ್ರೆ ಮಿಯೋಸಿಸ್ ಆಗುತ್ತೆ, ಹೌದಲ್ವಾ. ಸೊ ಆ ಮಿಯೋಸಿಸ್ ಆಗುತ್ತೆ ನೋಡಿ ಇಲ್ಲಿ. ಓಕೆ, ಆ ಮಿಯೋಸಿಸ್ ಆಗೋದ್ರ ಮೂಲಕ ಆ ಗ್ಯಾಮೆಟ್ಸ್ಗಳು ಹಾಫ್ ಆಗಿ ರೆಡ್ಯೂಸ್ ಆಗಿ ನಂತರ ತಂದೆ ಮತ್ತೆ ತಾಯಿಯಿಂದ ಹಾಫ್ ಅ ಸೆಟ್ ಆಫ್ ಕ್ರೋಮೋಸೋಮ್ ಬಂದು ಅದು ಮಿಕ್ಸ್ ಅಪ್ ಆಗಿ ನಂತರ ಹೊಸ ವೇರಿಯೇಷನ್ ಅಥವಾ ಒಂದು ಹೊಸ ಪ್ರೋಜನಿ ಹುಟ್ಟುತ್ತೆ, ಹೌದಲ್ವಾ. ಸೊ ಈ ರೀತಿಯಾಗಿ ಸಾಕಷ್ಟು ರೀತಿಯ ಪಾಸಿಬಿಲಿಟೀಸ್ಗಳನ್ನು ನಾವು ಗುರುತಿಸಬಹುದು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ವೇರಿಯೇಷನ್ಸ್ ಫಾರ್ಮ್ ಆಗೋದಕ್ಕೆ, ಓಕೆನಾ. ಸೊ ವೇರಿಯೇಷನ್ಸ್ ಮೇ ಅಕರ್ ಡ್ಯೂ ಟು ದ ರ್ಯಾಂಡಮ್ ಡಿಸ್ಟ್ರಿಬ್ಯೂಷನ್ ಆಫ್ ಕ್ರೋಮೋಸೋಮ್ಸ್ ಡ್ಯೂರಿಂಗ್ ಗ್ಯಾಮೆಟ್ ಫಾರ್ಮೇಷನ್ and these variations enable organisms to adapt themselves to the changing environment and may give rise to new species, ಓಕೆನಾ. ಸೊ ಇಲ್ಲಿ ಯಾರ ಹತ್ರ ಫೇವರಬಲ್ ವೇರಿಯೇಷನ್ಸ್ ಇರುತ್ತೋ ಅಂಥ ಆರ್ಗ್ಯಾನಿಸಮ್ಸ್ಗಳು ಆ ಚೇಂಜ್ ಆಗ್ತಾ ಇರುವಂಥ ಎನ್ವಿರಾನ್ಮೆಂಟ್ಗೆ ಅವುಗಳ ಸರೌಂಡಿಂಗಿಗೆ ಬದಲಾಗ್ತಾ ಒಂದು ಹೊಸ ಸ್ಪೀಶೀಸ್ ಆಗಿ ಮಾರ್ಪಾಡಾಗೋದಕ್ಕೆ ಕೂಡ ಸಹಾಯ ಮಾಡುತ್ತೆ. ಅರ್ಥ ಆಗ್ತಿದ್ಯಾ. ಸೊ ಈ ರೀತಿಯಾಗಿ ಸೆಕ್ಷುವಲ್ ರಿಪ್ರೊಡಕ್ಷನ್ನಿಂದ ಬರುವಂತಹ ವೇರಿಯೇಷನ್ಸ್ಗಳು ಸಾಕಷ್ಟು ರೀತಿಯ ಅಡ್ವಾಂಟೇಜಸ್ಗಳನ್ನು ಹೊಂದಿದೆ, ಓಕೆನಾ. ಅರ್ಥ ಆಗ್ತಿದೆ. ಬಟ್ ನಾಟ್ ಆಲ್ವೇಸ್ ಎಲ್ಲ ವೇರಿಯೇಷನ್ಸ್ಗಳು ಸರ್ವೈವಲ್ ಆಗುವಂಥ ಚಾನ್ಸಸ್ಗಳನ್ನು ಹೊಂದಿರೋಲ್ಲ, ಕೆಲವು ಫೇವರಬಲ್ ವೇರಿಯೇಷನ್ಸ್ಗಳು ಮಾತ್ರ. ಅರ್ಥ ಆಗ್ತಿದ್ಯಾ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ನೋಡಿ, ಹೌ ಇಸ್ ದ ಈಕ್ವಲ್ ಜೆನೆಟಿಕ್ ಕಾಂಟ್ರಿಬ್ಯೂಷನ್ ಆಫ್ ಅ ಮೇಲ್ ಅಂಡ್ ಫೀಮೇಲ್ ಪೇರೆಂಟ್ಸ್ ಎನ್ಶೂರ್ಡ್ ಇನ್ ಅ ಪ್ರೋಜನಿ. ಈಗ ತಾನೇ ನಾನು ಡಿಸ್ಕಸ್ ಮಾಡಿದೆ, ಓಕೆನಾ. ಸೊ ಇಲ್ಲಿ ಹೇಗೆ ಈಕ್ವಲ್ ಜೆನೆಟಿಕ್ ಕಾಂಟ್ರಿಬ್ಯೂಷನ್ ಅನ್ನೋದು ಮೇಲ್ ಅಂಡ್ ಫೀಮೇಲ್ ಆರ್ಗ್ಯಾನಿಸಮ್ ಇಂದ ಆಗ್ತಾ ಇದೆ ಈಗ ಅರ್ಥ ಮಾಡ್ಕೊಳ್ಳಿ ನೋಡಿ. ಸೊ ಜೆನೆಟಿಕ್ ಮೆಟೀರಿಯಲ್ ಇನ್ ಸೆಕ್ಷುವಲಿ ರಿಪ್ರೊಡ್ಯೂಸಿಂಗ್ ಆರ್ಗ್ಯಾನಿಸಮ್ಸ್ ಈಸ್ ಪ್ರೆಸೆಂಟ್ ಇನ್ ಅ ಪೇರ್ಸ್ ಆಫ್ ಕ್ರೋಮೋಸೋಮ್. ಸಾಮಾನ್ಯವಾಗಿ ಆ ಜೆನೆಟಿಕ್ ಮೆಟೀರಿಯಲ್ DNA ಅನ್ನೋದೇನಿದೆ ನಾವು ಅದನ್ನ ಕ್ವಾಂಟಿಟಿಯಲ್ಲಿ ಹೇಳೋದಾದ್ರೆ ಸಾಮಾನ್ಯವಾಗಿ ಕ್ರೋಮೋಸೋಮ್ ನಂಬರ್ಗಳನ್ನು ನಾವು ಹೆಸರಿಸಬಹುದು. ಸೊ ಯಾವಾಗಲೂ ಕ್ರೋಮೋಸೋಮ್ಗಳು ಯಾವ ರೀತಿ ಪೇರಲ್ಲಿರುತ್ತೆ, ಓಕೆನಾ. ನಮ್ಮ ದೇಹದಲ್ಲಿ ಎಷ್ಟು ಪೇರ್ ಇದೆ? 23 ಪೇರ್ ಇದೆ ಹ್ಯೂಮನ್ ಬೀಯಿಂಗ್ಸ್ನಲ್ಲಿ, ಹೌದಲ್ವಾ. ಒಟ್ಟು 46 ಕ್ರೋಮೋಸೋಮ್ ಇದೆ. 23 ತಾಯಿಯಿಂದ ಬಂದಿರುತ್ತೆ, 23 ತಂದೆಯಿಂದ ಬಂದಿರುತ್ತೆ, ಹೌದಲ್ವಾ. ಸೊ ಇದೇ ರೀತಿ ಸಾಕಷ್ಟು ಆರ್ಗ್ಯಾನಿಸಮ್ಸ್ಗಳಲ್ಲಿ ಕ್ರೋಮೋಸೋಮ್ಸ್ಗಳು ಈ ಪೇರ್ಸ್ನಲ್ಲಿರುತ್ತವೆ, ಓಕೆನಾ. 23 ಪೇರ್ಸ್ ಈ ರೀತಿ, ಓಕೆನಾ. ಸೊ ಡ್ಯೂರಿಂಗ್ ದ ಫಾರ್ಮೇಷನ್ ಆಫ್ ಗ್ಯಾಮೇಟ್ಸ್ ದ ಕ್ರೋಮೋಸೋಮ್ ನಂಬರ್ ಈಸ್ ರೆಡ್ಯೂಸ್ಡ್ ಟು ಹಾಫ್ ಬೈ ಅ ಸೆಲ್ ಡಿವಿಷನ್ ಕಾಲ್ಡ್ ಆಸ್ ಮಿಯೋಸಿಸ್. ಸೊ ಇಲ್ಲಿ ನಮಗೇನಾಗುತ್ತೆ, ನಮ್ಮ ದೇಹದಲ್ಲಿ ಗ್ಯಾಮೇಟ್ ಫಾರ್ಮೇಷನ್ ಆಗುವಾಗ ಏನಾಗ್ತಾ ಇದೆ, ಆ ಕ್ರೋಮೋಸೋಮ್ ನಂಬರ್ ಅನ್ನೋದು ಅರ್ಧಕ್ಕೆ ರೆಡ್ಯೂಸ್ ಆಗ್ತಾ ಇದೆ. 46 ಕ್ರೋಮೋಸೋಮ್ ಇದ್ದಿದ್ದು 23 ಆಗ್ತಾ ಇದೆ. ಗ್ಯಾಮೆಟ್ಸ್ ಫಾರ್ಮ್ ಆಗುವಾಗ ನಿಮಗೆ ಆಲ್ರೆಡಿ ಗೊತ್ತಿದೆ, ಓಕೆನಾ. ಸೊ ವೆನ್ ದೀಸ್ ಗ್ಯಾಮೆಟ್ಸ್ ಫ್ರಮ್ ಮೇಲ್ ಅಂಡ್ ಫೀಮೇಲ್ ಆರ್ಗ್ಯಾನಿಸಮ್ಸ್ ಆರ್ ಪೇರೆಂಟ್ಸ್ ಫ್ಯೂಸ್ ವಿತ್ ಈಚ್ ಅದರ್ ಡ್ಯೂರಿಂಗ್ ಸೆಕ್ಷುವಲ್ ರಿಪ್ರೊಡಕ್ಷನ್ ದ ನಾರ್ಮಲ್ ಕ್ರೋಮೋಸೋಮ್ ನಂಬರ್ ಈಸ್ ರಿಟೈನ್ಡ್ ಆರ್ ರೀಸ್ಟೋರ್ಡ್, ಹೌದಲ್ವಾ. ಸೊ ಇಲ್ಲಿ 46 ಕ್ರೋಮೋಸೋಮ್ ಇರುವಂಥ ಒಂದು ಆರ್ಗ್ಯಾನಿಸಮ್ ಇದೆ. ಗ್ಯಾಮೆಟ್ ಫಾರ್ಮ್ ಆಗುವಾಗ 23 ಕ್ರೋಮೋಸೋಮ್ಗಳಾಗುತ್ತೆ, ಹೌದಲ್ವಾ. 23 ಆಗ್ತಾ ಇದೆ. ಸೊ ಇದು ಫಾದರ್ ಅನ್ಕೊಳ್ಳೋಣ, ಇಲ್ಲೊಂದು ಮದರ್ ಇದೆ, ಓಕೆನಾ. ಇವರಲ್ಲಿ ಕೂಡ 46 ಕ್ರೋಮೋಸೋಮ್ ಇದೆ, ಅವರಲ್ಲಿ ಕೂಡ ಮಿಯೋಸಿಸ್ ಆಗುತ್ತೆ, 23 ಬರುತ್ತೆ, ಓಕೆನಾ. ಸೊ ಈ ಸ್ಪರ್ಮ್ಸ್ಗಳು ಮತ್ತೆ ಎಗ್ಸ್ಗಳು ಒಟ್ಟಾದ್ರೆ ಮತ್ತೆ 46 ಕ್ರೋಮೋಸೋಮ್ ಆಗುತ್ತೆ. ಇದೆ ವೆರಿ ಸಿಂಪಲ್, ಓಕೆನಾ. ಸೊ ಹಾಗೆ ಸೊ ಬೈ ದಿಸ್ ವೇ ಹಾಫ್ ಆಫ್ ದ ಜೆನೆಟಿಕ್ ಮೆಟೀರಿಯಲ್ ಕಮ್ಸ್ ಫ್ರಮ್ ಫಾದರ್ ಆರ್ ಫೀಮೇಲ್, ಓಕೆನಾ, ಹಾಫ್ ಫ್ರಮ್ ಮೇಲ್. Hence, the equal genetic contribution of male and female parents is ensured in the progeny. ಓಕೆನಾ, ಅರ್ಥ ಆಗ್ತಿದೆಯಾ. ಸೊ ಈ ಕಾರಣದಿಂದಾಗಿ ಆ ಕಾಂಟ್ರಿಬ್ಯೂಷನ್, ಅದು ಕ್ವಾಂಟಿಟಿ ಆಫ್ ಜೆನೆಟಿಕ್ ಮೆಟೀರಿಯಲ್ ಏನಿದೆ, ಓಕೆನಾ, ಅಥವಾ ಜೆನೆಟಿಕ್ ಕಾಂಟ್ರಿಬ್ಯೂಷನ್ ಏನಿದೆ ಅದು ಯಾವಾಗಲೂ ಈಕ್ವಲ್ ಆಗಿರುತ್ತೆ. ಅರ್ಥ ಆಗ್ತಿದೆಯಾ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ಓಕೆ, ಸೊ ಓನ್ಲಿ ವೇರಿಯೇಷನ್ಸ್ ದಟ್ ಕಾನ್ಫರ್ an advantage to an individual organism will survive in a population. ಓಕೆನಾ. ಸೊ ಡು ಯು ಅಗ್ರಿ ವಿತ್ ದಿಸ್? ಡು ಯು ಅಗ್ರಿ ವಿತ್ ದಿಸ್ ಸ್ಟೇಟ್ಮೆಂಟ್? ವೈ ಆರ್ ವೈ ನಾಟ್ ಅಂತ ಕೇಳ್ತಾ ಇದ್ದಾರೆ, ಓಕೆನಾ. ಸೊ ಇಲ್ಲಿ ವೇರಿಯೇಷನ್ಸ್ ದಟ್ ಕಾನ್ಫರ್ ಅನ್ ಅಡ್ವಾಂಟೇಜ್ ಟು ಆನ್ ಇಂಡಿವಿಜುವಲ್, ಯಾವ ವೇರಿಯೇಷನ್ಸ್ಗಳು ಒಂದು ಇಂಡಿವಿಜುವಲ್ಗೆ ಅಡ್ವಾಂಟೇಜ್ ಅನ್ನ ಮಾಡಿಕೊಡುತ್ತವೆಯೋ ಅಂಥ ವೇರಿಯೇಷನ್ಸ್ಗಳು ಮಾತ್ರ ಸರ್ವೈವ್ ಆಗೋದಕ್ಕೆ ಸಾಧ್ಯವಾಗುತ್ತೆ ಇನ್ ಅ ಪಾಪ್ಯುಲೇಷನ್ ಅಂತ ಕೇಳ್ತಾ ಇದ್ದಾರೆ. ಇದು ಸರಿನಾ ತಪ್ಪಾ? ಇದು ಸರಿ, ಓಕೆನಾ. ಯಾಕಂತ ಹೇಳಿದ್ರೆ ವೇರಿಯೇಷನ್ಸ್ಗಳು ಸಾಕಷ್ಟು ಫಾರ್ಮ್ನಲ್ಲಿ ಇರುತ್ತೆ, ಆದರೆ ಎಲ್ಲ ವೇರಿಯೇಷನ್ಸ್ಗಳು ಉಳ್ಕೊಳ್ಳುವ ಸಾಧ್ಯತೆ ಕಡಿಮೆ. ಯಾರ ಬಳಿ ಒಂದು ಅಡ್ವಾಂಟೇಜ್ ಇರುತ್ತೆ, ಓಕೆನಾ, ಅಥವಾ ಯಾವುದೋ ಒಂದು ಫೇವರಬಲ್ ವೇರಿಯೇಷನ್ ಇರುತ್ತೆ, ಅಂಥ ಆರ್ಗ್ಯಾನಿಸಮ್ಸ್ಗಳು ಮಾತ್ರ ಸರ್ವೈವ್ ಆಗೋಕ್ಕೆ ಚಾನ್ಸಸ್ ಇದೆ, ಓಕೆನಾ. ಸೊ ಈ ಸ್ಟೇಟ್ಮೆಂಟ್ ಸರಿ ಇದೆ. ಎಸ್,
ವೇರಿಯೇಷನ್ಸ್ ದಟ್ ಕನ್ಫರ್ ಅನ್ ಅಡ್ವಾಂಟೇಜ್ ಟು ಆನ್ ಇಂಡಿವಿಜುವಲ್ ಆರ್ಗ್ಯಾನಿಸಮ್. ಒಂದು ಇಂಡಿವಿಜುವಲ್ಗೆ ಒಂದು ಅಡ್ವಾಂಟೇಜ್ ಆಗಿ ಮಾರ್ಪಡುವಂತಹ ವೇರಿಯೇಷನ್ಸ್ಗಳಿಂದ ಆ ಆರ್ಗ್ಯಾನಿಸಮ್ ಅನ್ನೋದು ಉಳ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಅಂಥ ವೇರಿಯೇಷನ್ಸ್ಗಳು ಇನ್ಹೆರಿಟ್ ಕೂಡ ಆಗುತ್ತೆ. ಓಕೆನಾ. ಸೊ ನಾವು ಇದನ್ನ ಒಂದು ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿದ್ದಂಥ ಒಂದು ಇಲಿಸ್ಟ್ರೇಷನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ಅದೇ ರೀತಿ ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಗ್ರೀನ್ ಕಲರ್ ಆಫ್ ಅ ಬೀಟಲ್ಸ್ ಪ್ರೊವೈಡ್ ದೆಮ್ ಸರ್ವೈವಲ್ ಎಬಿಲಿಟಿ ಅಲ್ವಾ, ಸರ್ವೈವಲ್ ಅಡ್ವಾಂಟೇಜ್. ಸೊ ನಾವು ಕೆಂಪು ಕಲರ್ ಬೀಟಲ್ಸ್, ಗ್ರೀನ್ ಕಲರ್ ಬೀಟಲ್ಸ್ ಇಲಿಸ್ಟ್ರೇಷನ್ ನಾವು ಓದಿದ್ವಲ್ಲ. ಸೊ ಅಲ್ಲಿ ಏನಾಗ್ತಿದೆ, ಆ ಗ್ರೀನ್ ಕಲರ್ ಅನ್ನೋದು ಆ ಬೀಟಲ್ಸ್ಗಳಿಗೆ ಒಂದು ಸರ್ವೈವಲ್ ಅಡ್ವಾಂಟೇಜ್ ಅನ್ನ ಕೊಡ್ತಾ ಇದೆ, ಹೌದಲ್ವಾ. ಸೊ ಹಾಗೆ ಆ ಆರ್ಗ್ಯಾನಿಸಮ್ಸ್ಗಳು ಮತ್ತೆ ರೀಪ್ರೊಡ್ಯೂಸ್ ಮಾಡ್ತಾ ಒಂದು ಹೊಸ ಪಾಪ್ಯುಲೇಷನ್ ಅನ್ನೋದು ಸರ್ವೈವ್ ಆಗ್ತಾ ಇದೆ, ಹೌದಲ್ವಾ. ಸೊ ಇಲ್ಲಿ ಆ ಬೀಟಲ್ಸ್ ಆ ಗ್ರೀನ್ ಕಲರ್ ಆಫ್ ಬೀಟಲ್ಸ್ ಪ್ರೊವೈಡ್ ದೆಮ್ ಸರ್ವೈವಲ್ ಅಡ್ವಾಂಟೇಜ್ ಬೈ ಪ್ರಿವೆಂಟಿಂಗ್ ದೆಮ್ ಸೆಲ್ಫ್ ಫ್ರಮ್ ಗೆಟಿಂಗ್ ಈಟನ್ ಬೈ ಪ್ರಿಡೇಟರ್ಸ್. ಆ ಪ್ರಿಡೇಟರ್ಸ್ಗಳಿಂದ ಉಳ್ಕೊಳ್ಳೋದಕ್ಕೆ, ಪ್ರಿಡೇಟರ್ಸ್ಗಳಿಂದ ಎಸ್ಕೇಪ್ ಆಗೋದಕ್ಕೆ ಸಹಾಯ ಮಾಡ್ತಾ ಇದೆ. ಓಕೆನಾ. ಸೊ ಹೆನ್ಸ್ ದ ಆರ್ಗ್ಯಾನಿಸಮ್ಸ್ ಕ್ಯಾನ್ ಸರ್ವೈವ್ ಲಾಂಗರ್ ಇನ್ ಆನ್ ಎನ್ವಿರಾನ್ಮೆಂಟ್ ಅಂಡ್ ದೆನ್ ಮೇಂಟೈನ್ ಇಟ್ಸ್ ಎಕ್ಸಿಸ್ಟೆನ್ಸ್ ಇನ್ ದ ಪಾಪ್ಯುಲೇಷನ್. ಅರ್ಥ ಆಗ್ತಿದ್ಯಾ. ಸೊ ಇದೇ ರೀತಿ ನೀವು ಬೇರೆ ಎಕ್ಸಾಂಪಲ್ಸ್ಗಳನ್ನ ಕೂಡ ತಗೊಳ್ಬೋದು. ಓಕೆನಾ. ಯಾವುದೋ ಒಂದು ಬ್ಯಾಕ್ಟೀರಿಯಲ್ ಸ್ಪೀಷೀಸ್ ಇದೆ, ಓಕೆನಾ. ಸೊ ಆ ಬ್ಯಾಕ್ಟೀರಿಯಾ ಸ್ಪೀಷೀಸ್ನಲ್ಲಿ ಇರುವಂಥ ಬ್ಯಾಕ್ಟೀರಿಯಾ ಬದುಕ್ತಾ ಇರುವಂಥ ಒಂದು ಎನ್ವಿರಾನ್ಮೆಂಟ್ನಲ್ಲಿ ಸಡನ್ ಆಗಿ ಏನೋ ಒಂದು ಕ್ಲೈಮೇಟ್ ಚೇಂಜ್ ಆಯಿತು, ಟೆಂಪ್ರೇಚರ್ ಎಕ್ಸ್ಟ್ರೀಮ್ ಆಗೋಗ್ಬಿಡ್ತು. ಸೊ ಅಲ್ಲಿ ಯಾವ ಬ್ಯಾಕ್ಟೀರಿಯಾದ ಬಳಿ ಟೆಂಪ್ರೇಚರ್ನ ತಡ್ಕೊಳ್ಳುವಂಥ ಶಕ್ತಿ ಇದೆಯೋ ಆ ಬ್ಯಾಕ್ಟೀರಿಯಾ ಮಾತ್ರ ಉಳ್ಕೊಳ್ಳುತ್ತೆ, ಹೌದಲ್ವಾ. ಸೊ ಹಾಗೆ ಆ ಉಳ್ಕೊಂಡಂಥ ಬ್ಯಾಕ್ಟೀರಿಯಾ ಮತ್ತೆ ರಿಪ್ರೊಡ್ಯೂಸ್ ಮಾಡ್ತಾ ಒಂದು ಪಾಪ್ಯುಲೇಷನ್ನ ಬೆಳೆಸ್ತಾ ಹೋಗುತ್ತೆ, ಹೀಗೆ. ಓಕೆನಾ. ಸೊ ಯಾರ ಬಳಿ ಫೇವರಬಲ್ ಅಡ್ವಾಂಟೇಜ್ ಇರುತ್ತೋ ಅಥವಾ ಫೇವರಬಲ್ ವೇರಿಯೇಷನ್ ಇರುತ್ತೋ ಅಂಥ ವೇರಿಯೇಷನ್ಸ್ಗಳನ್ನ ಮಾತ್ರ ನೇಚರ್ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಅಂಥ ಪಾಪ್ಯುಲೇಷನ್ ಉಳ್ಕೊಳ್ಳುತ್ತೆ. ಓಕೆನಾ. ಓಕೆ. ಸೊ ನೆಕ್ಸ್ಟ್ ನೋಡೋಣ. ಓಕೆ. ಸೊ ದಿಸ್ ವಾಸ್ ಅವರ್ ಲಾಸ್ಟ್ ಕ್ವೆಶನ್. ಓಕೆ. ಸೊ ವಿ ಫಿನಿಶ್ಡ್ ಹೆರಿಡಿಟಿ ಅಂಡ್ ಎವಲ್ಯೂಷನ್ ಚಾಪ್ಟರ್ನ ಕಂಪ್ಲೀಟ್ ಆಗಿ ಮುಗಿಸಿದ್ದೀವಿ. ಓಕೆನಾ. ಸೊ ನಿಮಗೆ ಇನ್ನೂ ಕೂಡ ಏನಾದರೂ ಡೌಟ್ ಇದ್ದರೆ ದಯವಿಟ್ಟು ತಿಳಿಸಿ. ಓಕೆನಾ. ಸೊ ಮತ್ತೆ ಏನಾದರೂ ಟ್ರೈ ಮಾಡುವ, ಸರಿನಾ. ಹಾಗಿದ್ರೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ಧನ್ಯವಾದ. ಓಕೆ, ಥ್ಯಾಂಕ್ ಯು.